ನಾನು ಇಚ್ಛೆ ಪಡ್ತಿರ್ತಕ್ಕಂಥ ಇದನ್ನೇ ಇಲ್ಲಿ ನೀನು ಅಂತಕ್ಕಂಥ ವಿಚಾರವನ್ನು ಜಾರ್ಜ್ ಸಿಡ್ನಿ ಅರುಂಡೆಲ್ ರವರು ಅಂತಾರಾಷ್ಟ್ರೀಯ ಥಿಯಾಸಫಿಕ್ ಸೊಸೈಟಿಯ 3ನೇ ಅಧ್ಯಕ್ಷರಾಗಿ ತಮ್ಮದೇ ಆದಂತ ಸೇವೆಯನ್ನ, ತಮ್ಮದೇ ಆದಂತ ಕೊಡುಗೆಯನ್ನ ಇಡೀ ಜಗತ್ತಿಗೆ ಥಿಯಾಸಫಿಯನ್ನ ಪಸರಿಸಿದಂತಹ ಮಹಾನ್ ಚೇತನ ಅವರು ಬರೆದಿರ್ತಕ್ಕಂತಹ ಗ್ರಂಥ ನೀನು, ಯು. ಇಲ್ಲಿ ಈ ಗ್ರಂಥದಲ್ಲಿರ್ತಕ್ಕಂಥ ವಿಚಾರದಲ್ಲಿ ನೀನು ಅಂದ್ರೆ ಬಹಳ ಸರಳ, ನಮ್ಮನ್ನು ನಾವು ಅರಿಯುವುದು. ಇದನ್ನೇ ರಮಣ ಮಹರ್ಷಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ, ಬಹಳ ಸರಳವಾಗಿ, ನಿನ್ನನ್ನು ನೀನು ತಿಳಿ. ಯೇಸು ಕ್ರಿಸ್ತ ಬೈಬಲ್ನಲ್ಲಿ ನೋ ಥೈಸೆಲ್ಫ್. ಜೆ.ಕೆ. ಅವರು ಮುಂದುವರಿಸ್ತಾ, ನೀನೇ ಜಗತ್ತು, ನಿನ್ನನ್ನು ನೀನು ತಿಳಿದುಕೋ ಅಂತ. ಅಂದ್ರೆ ನಮ್ಮನ್ನು ನಾವು ಎಷ್ಟರ ಮಟ್ಟಿಗೆ ನಾವು ತಿಳಿದುಕೊಂಡಿದ್ದೇವೆ, ಸ್ವಯಂ ಪರಿಶೀಲನೆಯನ್ನ ಎಷ್ಟು ಮಟ್ಟಿಗೆ ಮಾಡ್ಕೊಂಡಿದ್ದೇವೆ, ಈ ವಿಚಾರದ ಬಗ್ಗೆ ಈ ಗ್ರಂಥ ನಿರರ್ಗಳವಾಗಿ ಹೇಳ್ಕೊಂಡ ಹೋಗ್ತಾ ಆಗ್ತದೆ. ನೀನು ಎನ್ನುವುದು ಬೇರೆ ಯಾರನ್ನೂ ಅಲ್ಲ, ನಾನೇ ಆಗಿದ್ದೇನೆ ಅಂತಕ್ಕಂಥದ್ದು. ನಿನ್ನನ್ನು ನೀನು ತಿಳಿಯುವುದು ಹೇಗೆ ಎಂತಕ್ಕಂಥದ್ದನ್ನ ಈ ಗ್ರಂಥದಲ್ಲಿ ತಿಳಿಸಿರ್ತಕ್ಕಂಥ ಒಂದು ವಿಚಾರ. ವಿಶೇಷವಾಗಿ ನನಗೆ ಕೊಟ್ಟಿರ್ತಕ್ಕಂಥ ಒಂದು ವಿಚಾರ, ನಿನ್ನ ವ್ಯವಹಾರ ಮತ್ತು ನಿನ್ನ ವಿರಾಮ. ಯಾವ ರೀತಿಯಲ್ಲಿ ವ್ಯವಹಾರಗಳನ್ನ ಮಾಡಬೇಕು, ವಿರಾಮ ಕಾಲದಲ್ಲಿ ಯಾವ ರೀತಿಯಾಗಿ ಇರಬೇಕು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು. ಪ್ರತಿಯೊಂದು ಕ್ರಿಯೆ ಮಾಡುವ ಕಾರ್ಯದಲ್ಲಿ, ಘಟನೆಗಳಲ್ಲಿ ಅಂದ್ರೆ ಹೋಗಲಿಕ್ಕೆ, ತೆಗಳಿಕೆ, ಎಲ್ಲ ವಿಷಯಗಳಲ್ಲೂ ಸಹ ನೀನು ಎಂಬ ಪಾತ್ರ ಸಂಪೂರ್ಣವಾಗಿ ಯಾವಾಗ್ಲೂ ತುಂಬಿಕೊಂಡಿರ್ತಕ್ಕಂಥದ್ದು. ಯಾವುದೇ ಕಾರ್ಯ ಮಾಡ್ಬೇಕಾದ್ರೆ ಯಾವ ರೀತಿ ಯಾರ ನಮ್ಗೆ ಹೊಗಳಿದ್ರೆ, ತೆಗಳಿದ್ರೆ ನಮ್ಮ ಕಾರ್ಯಪ್ರವೃತ್ತಿ ಹೇಗೆ ಮಾಡ್ತೀವಿ, ನನ್ನ ವರ್ತನೆ ಹೇಗಿರುತ್ತೆ, ನನ್ನನ್ನು ನಾನು ಕಾಣುವ ಪ್ರಯತ್ನವನ್ನ ನೀಡ್ತಾ ಹೋಗ್ತದೆ. ಯಾವಾಗ ನನ್ನನ್ನು ನಾನು ಗರ್ತಿಸ್ಕೊಂಡಾಗ ಮಾತ್ರ. ಇದರಿಂದ ಆಧ್ಯಾತ್ಮಿಕ ಪದಕ್ಕೆ ಕರೆದೊಯ್ತಕ್ಕಂಥ ಅವಕಾಶ ಇದೆ. ಆ ಪದಕ್ಕೆ ಹೋಗ್ತಕ್ಕಂಥ ವ್ಯಕ್ತಿಗೆ ಮಾತ್ರ, ಯಾರು ಬಾಗಿಲನ್ನು ತಟ್ತಾರೋ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಂಡಿರ್ತೇವೆ. ನಿನ್ನನ್ನು ನೀನು ತಿಳಿಯುವುದು ಎಂದರೆ ನನ್ನನ್ನು ನಾನು ತಿಳಿಯತಕ್ಕಂಥದ್ದು, ಬೇರೆಯವ್ರದಲ್ಲ, ಅಕ್ಕಪಕ್ಕದಲ್ಲ, ನಮ್ಮನ್ನು ನಾವು ತಿಳ್ಕೊಳ್ತಕ್ಕಂಥದ್ದೇ ಬಹಳ ಮುಖ್ಯ ಆಗಿರ್ತಕ್ಕಂಥ ಅಂಶ. ನಿನ್ನನ್ನು ನೀನು ತಿಳಿಯುವುದು ಹೇಗೆ ಎನ್ನುವುದನ್ನ ಜೆ.ಎಸ್. ಅರುಂಡೆಲ್ ರವರು ತಿಳಿಸ್ಲಿಕ್ಕೆ ಈ ಗ್ರಂಥದಲ್ಲಿ ಬಹಳ ಪ್ರಯತ್ನವನ್ನ ಪಟ್ಟಿರ್ತಕ್ಕಂಥದ್ದು. ಇಂದ್ರಿಯ ಸುಖವೇ ಸುಖ, ಸ್ಥೂಲ ಜೀವನವೇ ನಿಜವಾದ ಜೀವನ, ನಾಸ್ತಿಕ ಭಾವನೆಯು ಪ್ರಬಲವಾದಾಗ ನಾಗರಿಕತೆಯು ನಾಶವಾಗ್ತದೆ ಅಂತಕ್ಕಂಥದ್ದೇ. ಯಾವಾಗ ನಾವು ಇಂದ್ರಿಯಗಳಿಗೆ ಸ್ಪಂದಿಸ್ತೀವಿ, ಸುಖದ ಕಡೆಗೆ ವಾಲ್ತೀವಿ, ಸ್ಥೂಲ ಜೀವನಕ್ಕೆ ಅಂದ್ರೆ ಮೆಟೀರಿಯಲಿಸ್ಟಿಕ್ ಆಗ್ತೀವಿ, ನಾಸ್ತಿಕ ಭಾವನೆಯನ್ನು ಬೆಳೆಸ್ಕೊಳ್ತೀವಿ, ಆಗ ನಾನು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಜೊತೆಗೆ ಇರ್ಲಿಕ್ಕೆ ಸಾಧ್ಯವಾಗದ ಜೊತೆಗೆ ನಾಗರಿಕ ಸಮಾಜ ನಾಶ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಇವತ್ತು ನಾವೆಲ್ಲ ನೋಡ್ತೀವಲ್ಲ, ಇವತ್ತು ಇಡೀ ಜಗತ್ತಲ್ಲಿ ಏನಾಗ್ತಿದೆ,
ಮೊದಲನೇ ಯುದ್ಧ ಆಯ್ತು, ಎರಡನೇ ಯುದ್ಧ ಆಯ್ತು, ಈಗ ಮೂರನೇ ಯುದ್ಧಕ್ಕೆ ತಯಾರಿಯಲ್ಲಿದೆ. ಅಂದ್ರೆ ನಾವು ಯಾವ ಮಟ್ಟಕ್ಕೆ ನಮ್ಮನ್ನು ನಾವು ಕಂಡುಕೊಳ್ಳಲಿಕ್ಕೆ ಹೋಗದೆ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಗರಿಕತೆನ ನಾಶವಾಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅಂತಕ್ಕಂಥದ್ದನ್ನ ಅಂಶ ಆಗಿದೆ. ವ್ಯಕ್ತಿ ತನ್ನ ಜೀವನೋಪಾಯ, ಅವನ ವೃತ್ತಿಯನ್ನ ಹೇಗೆ ನಡೆಸುತ್ತಾನೆ ಅಥವಾ ತನ್ನ ವಿರಾಮ ಕಾಲದಲ್ಲಿ ಹೇಗೆ ಕಳೆಯುತ್ತಾನೆ ಎಂಬುದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂಶ. ಥಿಯಾಸಫಿಯ ವ್ಯಕ್ತಿಯ ವಿಕಾಸ ಯಾವಾಗ್ಲೂ ಸಹ, ಥಿಯಾಸಫಿ ಅಡಿಯಲ್ಲಿ ಜೀವನ ನಡೆಸ್ತಿರ್ತಕ್ಕಂಥ ವ್ಯಕ್ತಿಯ ವಿಕಾಸ ಏಕತೆಯ ಕಡೆ, ಅಂದ್ರೆ ಅವನ ಬೆಳವಣಿಗೆ ಕಡೆ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ವ್ಯಕ್ತಿಯ ಉತ್ಕಾಂಕ್ಷೆಗಳು, ಆದರ್ಶಗಳು, ಅವನ ನಿರೀಕ್ಷೆಗಳು, ಅವನ ಉದ್ವೇಗಗಳು, ಭಾವನೆಗಳು, ಅವನ ವೃತ್ತಿಗಳು, ಇವೆಲ್ಲವೂ ವಿಕಾಸದ ಪ್ರಕ್ರಿಯೆ ಭಾಗವಾಗಿರ್ತದೆ. ಇದು ಬಹಳ ಮುಖ್ಯ. ಪ್ರತಿಯೊಂದು ವೃತ್ತಿಯಲ್ಲೂ ಸಹ ನಾವು ನೋಡ್ತೇವೆ, ಪ್ರತಿಯೊಂದು ವ್ಯವಹಾರದಲ್ಲಿ ನೋಡ್ತೇವೆ. ಬಹಳ ಆಸೆಗಳನ್ನ ಇಟ್ಕೊಂಡಿರ್ತೇವೆ, ಆದರ್ಶಗಳನ್ನ ಇಟ್ಕೊಳ್ತೇವೆ, ಅವನ ನಿರೀಕ್ಷೆಗಳನ್ನ ಸಹ ಇಟ್ಕೊಳ್ತೇವೆ, ಉದ್ಯೋಗಗಳಿರ್ತೇವೆ, ಭಾವನೆಗಳು ಇಟ್ಕೊಳ್ತೇವೆ, ವೃತ್ತಿಗಳು, ಇವೆಲ್ಲ ಸಹ ವಿಕಾಸಕ್ಕೆ ನಮಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರ್ತದೆ. ವಿಕಾಸದ ಪ್ರಕ್ರಿಯೆಯಲ್ಲಿ ಸಾಗುವಾಗ ಜೀವ ಚೈತನ್ಯ ನಮ್ಗೆ ಪ್ರಕಟಣೆ ಆಗ್ತಾ ಇರ್ತಕ್ಕಂಥದ್ದು. ಯಾವ ವೃತ್ತಿಯನ್ನು ಒಬ್ಬ ವ್ಯಕ್ತಿ ಆರಿಸಿಕೊಳ್ತಾನೆ, ಆಯ್ಕೆಯು ಮತ್ತು ಅದರಿಂದ ಉಂಟಾಗುವ ಪರಿಣಾಮವು ಅವನ ಬೆಳವಣಿಗೆಯನ್ನೇ ಅಡಗಿರುತ್ತೆ. ಅವನು ಯಾವ ವೃತ್ತಿಯನ್ನು ತಗೊಳ್ತಾನೆ, ಯಾವ ರೀತಿಯಲ್ಲಿ ಅವನು ಸಾಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಆ ವೃತ್ತಿಯನ್ನು ಹೇಗೆ ತೆಗೆದುಕೊಂಡು ಹೋಗ್ತಾನೆ ಅಂತಕ್ಕಂಥದ್ರಲ್ಲಿ ನಮ್ಮ ಬೆಳವಣಿಗೆ ಉಂಟಾಗತಕ್ಕಂಥದ್ದು. ವಿಕಾಸದ ಯಂತ್ರಕ್ಕೆ ಸಿಲುಕಿ ಪ್ರತಿಯೊಂದು ಕಾಳು ಪುಡಿಪುಡಿಯಾದಾಗ ಹಿಟ್ಟಾಗ್ತದೆ. ಅಂದ್ರೆ ಮೊದಲು ಕಾಳು ಇರ್ತದೆ, ಅದು ಪ್ರೋಸೆಸಿಂಗ್ ಆದ್ರೆ ಹಿಟ್ಟಾಗ್ಲಿಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ವೃತ್ತಿಗಳನ್ನ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತೇವೆ, ಯಾವುದೇ ವೃತ್ತಿ ಇರ್ಬೋದು, ಪ್ರತಿಯೊಂದು ವೃತ್ತಿಯನ್ನು ಸಹ, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ವಕೀಲರಾಗಿರ್ಬೋದು, ನ್ಯಾಯಾಧೀಶರಾಗಿರ್ಬೋದು, ಯಾವುದೇ ರೀತಿಯಲ್ಲಿರ್ಬೋದು, ಅವ್ರು ಹೇಗೆ ನಿಭಾಯಿಸಿಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಮುಖ್ಯ. ಈಗ ನಮಗೆ ಉದಾಹರಣೆಗೆ, ನಾವೊಬ್ಬ ಲಾಯರ್ ಆಗಿದ್ದೀನಿ. ಲಾಯರ್ ಆಗಿದ್ದವ್ರಿಗೆ ಸಾಮಾನ್ಯವಾಗಿ ಲಾಯರ್ ಹೇಳದೆ ಸುಳ್ಳು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಹೇಳ್ಬಿಡ್ತಾರೆ, ಅದು ತಪ್ಪದು. ಆದ್ರೆ ಆ ಒಂದು ಸಂದರ್ಭದಲ್ಲಿ ನಿಭಾಯಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ. ಮಾನವೀಯ ಮೌಲ್ಯಗಳನ್ನ ಬೆಳ್ಕೊಂಡು ಹೋಗ್ತಕ್ಕಂಥದ್ದು ಮುಖ್ಯ. ಅಲ್ಲಿ ನನ್ನನ್ನು ನಾನು ಗುರುತಿಸ್ಕೊಳ್ತಕ್ಕಂಥ ನಾನು ಹೇಗೆ ಇರಬೇಕು ಅಂತಕ್ಕಂಥದ್ದನ್ನ ಮುಖ್ಯ. ಥಿಯಾಸಫಿಯ ಚೌಕಟ್ಟಿನಲ್ಲಿ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಮುಖ್ಯ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡ್ಬೇಕು. ವೃತ್ತಿ ಅಥವಾ ವ್ಯವಹಾರವು ಯಾವುದೇ ಆಗಿರಲಿ, ಅದು ವ್ಯಕ್ತಿಯ ಪಾಲಿಗೆ, ತನಗೂ ಸಮಾಜಕ್ಕೂ ಮತ್ತು ಇಡೀ ಜಗತ್ತಿಗೆ ಸೇವೆ ಮಾಡುವ ಒಂದು ಅವಕಾಶವಾಗಿದೆ. ಪ್ರತಿಯೊಂದು ವೃತ್ತಿಯಲ್ಲೂ ಸಹ, ಪ್ರತಿಯೊಂದು ವ್ಯವಹಾರದಲ್ಲೂ ಸಹ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶಗಳನ್ನ ನಾವು ಇಟ್ಕೊಂಡಿರ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾವಾಗ ನಾವು ಆ ಸೇವೆ ಮನೋಭಾವದಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡ್ತೀವೋ ಆವಾಗ ನಾವು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ನಮಗೆ ಅವಕಾಶವನ್ನ ಸಿಗ್ತದೆ ಅಂತಕ್ಕಂಥ ದೃಷ್ಟಿಯನ್ನು ಹೇಳ್ತಾರೆ. ಥಿಯಾಸಫಿಯ ದೃಷ್ಟಿಯಲ್ಲಿ ಕೆಲವು ವಿಧದ ಸೇವೆಗಳನ್ನು ನಾವು ನೋಡ್ತೇವೆ, ಪೂರ್ಣವಾಗಿರ್ತಕ್ಕಂಥದ್ದು. ಥಿಯಾಸಫಿ ಅಡಿಯಲ್ಲಿ ಏನೇನು ಸೇವೆಗಳನ್ನ ನೋಡ್ತೇವೆ? ಥಿಯಾಸಫಿ ಪ್ರತಿಯೊಂದು ಕಡೆ ನಾವು ಉಪಯೋಗಿಸ್ಕೊಳ್ಬಹುದು. ರಾಜಕಾರಣಿ ಆಗಿರ್ಬೋದು, ಧರ್ಮಗುರು ಆಗಿರ್ಬೋದು, ಶಿಕ್ಷಕನಾಗಿರ್ಬೋದು, ಸೈನಿಕನಾಗಿರ್ಬೋದು, ರಕ್ಷಕನಾಗಿರ್ಬೋದು, ಪೊಲೀಸ್ನವನಾಗಿರ್ತಕ್ಕಂಥವ್ರು, ಆರಕ್ಷಕರು, ರಣಧೀರನ ಸೇವೆಗಳಾಗಿರ್ಬೋದು, ಅರಸನಾಗಿರ್ಬೋದು, ರೈತ ಆಗಿರ್ಬೋದು, ಉದ್ಯಮದಾರನಾಗಿರ್ಬೋದು, ವ್ಯಾಪಾರಿ ಆಗಿರ್ಬೋದು, ಸಲಹೆಗಾರನಾಗಿರ್ಬೋದು, ಸಂಗೀತಗಾರನಾಗಿರ್ಬೋದು, ಶಿಲ್ಪಿ ಆಗಿರ್ಬೋದು, ತತ್ವಜ್ಞಾನಿ, ಶಿಲ್ಪ ಶಾಸ್ತ್ರಜ್ಞ, ನಟನೆ, ಸೇವೆ, ಇವೆಲ್ಲನೂ ಸಹ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ರೀತಿಯಲ್ಲಿ ನಾವು ಸೇವಾ ಮನೋಭಾವನ ಇಟ್ಕೊಂಡಿರ್ಬೇಕು ಅಂತಕ್ಕಂಥದ್ದನ್ನ ಥಿಯಾಸಫಿಯಲ್ಲಿ ತಿಳಿಸ್ತಕ್ಕಂಥದ್ದು ಜಾರ್ಜ್ ಅರುಂಡೆಲ್ ರವರು ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥ. ಜೀವನೋಪಾಯದ ಜೊತೆಗೆ ಸಮಾಜ ಸೇವೆ ಸಲ್ಲಿಸುವ ಮಾರ್ಗಗಳಾಗಿವೆ ಎಂದು ಥಿಯಾಸಫಿ ಪದೇ ಪದೇ ನಮಗೆ ಹೇಳ್ತಿರ್ತಕ್ಕಂಥ.
ನಾವು ಸೇವೆಯನ್ನ ಮಾಡೋ ದೃಷ್ಟಿಯಲ್ಲಿ ಯಾವ್ಯಾವ್ದೋ ಸೇವೆ ಮಾಡ್ತಾ, ಯಾವುದೇ ರೀತಿಯಲ್ಲಿ ಸೇವೆ ಮಾಡಿದಾಗ ಒಳ್ಳೆ ರೀತಿಯ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ದೇಶದಲ್ಲಿ ನೋಡ್ತೀವಿ, ನಮ್ಮ ಊರಿನಲ್ಲಿ ನೋಡ್ತೀವಿ, ಎಲ್ಲಾ ಕಡೆ ನೋಡ್ತೀವಿ. ಒಳ್ಳೆ ಸೇವೆ ಮಾಡಿದವ್ರಿಗೆ ಒಂದು ಮಾನ್ಯತೆಗಳನ್ನು ನಾವು ನೋಡ್ತೇವೆ. ಈಗ ಇತ್ತೀಚೆಗೆ ನಾವು ಎಸ್.ಎಂ. ಕೃಷ್ಣ ಅವರು ರಾಜಕಾರಣಿಯಾಗಿ ಎಂತಹ ಮಹತ್ವವಾದಂತ ಕೆಲಸವನ್ನ ಮಾಡಿದ್ರು. ಅವರು ವೈಯಕ್ತಿಕವಾದ ಜೀವನದಲ್ಲಿ ಅವರು ಸಂಪೂರ್ಣ ತೊಡಗಿಸ್ಕೋಬಹುದಾಗಿತ್ತು. ಆದ್ರೆ ಅವರು ಆ ಜೀವನವನ್ನ ಎಷ್ಟು ಸುಂದರವಾಗಿ ಅವರು 92 ವರ್ಷ ಸವಿಸಿದ್ರು. ಇದು ಸಹ ಒಂದು ರೀತಿಯ ಒಂದು ವಿಚಾರಗಳನ್ನ ನಾವು ಇಟ್ಕೊಂಡ್ತಕ್ಕಂಥ ವೃತ್ತಿಗಳನ್ನ ನಡ್ಕೊಂಡು ಹೋಗ್ತಕ್ಕಂಥದ್ದು ತಿಳಿಸ್ತದೆ. ವ್ಯಕ್ತಿ ಮಾಡುವ ವ್ಯವಹಾರ ಮತ್ತು ವೃತ್ತಿಗಳು ಎಷ್ಟರ ಮಟ್ಟಿಗೆ ಸಂತೋಷ ತರುತ್ತದೆ, ಫಲಗಳ ಕೆಲಸದ ಫಲಗಳು ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಫಲಪ್ರದವಾಗಿದೆ ಎನ್ನುವುದನ್ನ ನಿರ್ಣಾಯಕ ಪರೀಕ್ಷೆ ಆಗ್ತದೆ. ನಾವು ಯಾವ ರೀತಿಯಲ್ಲಿ ನಮ್ಮ ವೃತ್ತಿಗಳನ್ನು ತಗೊಂಡು ಹೋಗ್ತೇವೆ, ಯಾವುದೇ ವೃತ್ತಿ ಇರುವುದು, ಈಗಾಗಲೇ ಹೇಳಿದೆ ಅನೇಕ ವೃತ್ತಿಗಳನ್ನ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತದೆ, ಅಲ್ಲಿ ಕೆಲವು ಸಂದರ್ಭದಲ್ಲಿ ನಿರ್ಣಾಯಕಗಳು ಸಹ ನಮಗೆ ಗಮನ ಆಗ್ತದೆ ಅಂತಕ್ಕಂಥ ವಿಚಾರ ತಿಳಿಸ್ತಾರೆ. ವ್ಯಕ್ತಿಯ ಮೇಲಿನ ಜವಾಬ್ದಾರಿ ಅಂದ್ರೆ ವೃತ್ತಿ ಮತ್ತು ಸೇವೆಯ ವ್ಯಕ್ತಿ ಹಿತಕ್ಕಿಂತ ಸಮಾಜದ ಕಾಳಜಿ ಬಹಳ ಮುಖ್ಯ. ಯಾವುದೇ ವೃತ್ತಿಯಲ್ಲಿ ಸಮಾಜದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿರಬೇಕು. ಇಲ್ಲಿ ನಾನು ಅಂದ್ರೆ ನನ್ನ ಜವಾಬ್ದಾರಿಗಳು ಏನು ಅಂತಕ್ಕಂಥ ಥಿಯಾಸಫಿ ಅಡಿಯಲ್ಲಿ ಜೀವನವನ್ನ ಸಾಧಿಸಿ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ತಕ್ಕಂಥ ವಿಚಾರ. ಈ ವಿಚಾರವಾಗಿ ಜಿಡ್ಡು ಕೃಷ್ಣಮೂರ್ತಿಯವರು ಪರಮಗುರು ಚರಣ ಸನ್ನಿಧಿ ಒಂದು ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಅವರು ವಿವರಿಸ್ತಾರೆ. ಹುತ್ತುಮಿ ಮಹರ್ಷಿಗಳು ಜೆ ಕೃಷ್ಣಮೂರ್ತಿ ಅವರ ಮುಖ್ಯನ ಒಂದು ಕೊಟ್ಟಂತಹ ಗ್ರಂಥವೇ ಬೃಹತ್ ಗ್ರಂಥ ಪರಮಗುರು ಚರಣ ಸನ್ನಿಧಿ. ಸಾಧಕನು ಮೋಕ್ಷ ಮಾರ್ಗ ಪ್ರವೇಶಿಸಬೇಕಾದ್ರೆ ವಿವೇಕ ಬಹಳ ಮುಖ್ಯ. ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನ ಪ್ರತಿ ಸಂದರ್ಭದಲ್ಲಿ ಪ್ರತಿ ವೃತ್ತಿಯವರು ಯಾವುದೇ ಕಾರ್ಯ ಆಗಿರ್ಬೋದು ಅವರು ಅದನ್ನು ಮಾಡ್ತಕ್ಕಂಥ ಸರಿ ತಪ್ಪುಗಳನ್ನ ಸಹ ಗಮನಿಸಿ ಸರಿಯಾದದನ್ನ ಮಾತ್ರ ಅಳವಡಿಸಿಕೊಳ್ಬೇಕು ಅಂತಕ್ಕಂಥದನ್ನ ಇಲ್ಲಿ ತಿಳುವಳಿಕೆಯಲ್ಲಿ ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು, ಅಲ್ಪ ಜ್ಞಾನ ಇರ್ತಕ್ಕಂಥವ್ರು ಅವ್ರಿಗೆ ಏನ್ ಮಾಡ್ತಾರೆ, ಐಶ್ವರ್ಯ ಹಣ ಗಳಿಕೆನೇ ಸಾಧ್ಯ, ಹಣ ಗಳಿಕೆಯಿಂದ ಎಲ್ಲಾನು ಮಾಡ್ಬೋದು, ಅಧಿಕಾರದಿಂದ ಏನ್ ಬೇಕಾದ್ರೂ ಮಾಡ್ಬೋದು, ಕೀರ್ತಿಯಿಂದ ಹಿಂದೆ ಹೊರಡೋದು, ಸಂಪಾದಿಸಲು ಬಹಳ ಬಹಳ ಕಷ್ಟಪಡ್ತಾರೆ. ಇದು ಪರಮಗುರು ಚರಣ ಸನ್ನಿಧಿಯಲ್ಲಿ ತಾವು ಈಗಾಗಲೇ ನೋಡಿರ್ತೀರಿ. ಆದ್ರೆ ಇದು ಸಂದರ್ಭ ಇದರಿಂದ ಮಾತಾಡ್ತಿರ್ತಾರೆ. ಆದ್ರೆ ನಾವು ಹೆಚ್ಚು ಕಾಲ ಎಷ್ಟು ದೂರ ಬರ್ತದೆ ನಮ್ ಜೊತೆಗೆ ಐಶ್ವರ್ಯ ಆಗ್ಲಿ ಅಧಿಕಾರ ಆಗ್ಲಿ ಕೀರ್ತಿಯನ್ನ ಪಡೆದಿರ್ತವೆ ಅಂತ ಹೇಳ್ತೀವಲ್ಲ, ಎಷ್ಟು ದಿನ ನಮ್ ಜೊತೆ ಬರುತ್ತೆ ಅಂತಕ್ಕಂಥ ಬಹಳ ಮುಖ್ಯ. ಹಬ್ಬ ಅಂದ್ರೆ ಈ ಜನ್ಮದಲ್ಲಿ ನಮ್ ಜೊತೆ ಇರ್ಬೋದು ಅಷ್ಟೇ, ಅದು ಮುಂದೆ ಸಾಗುವುದಿಲ್ಲ. ಎಲ್ಲಾದ್ರೂ ಸಹ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ವಾರ್ಥವನ್ನ ಅಡಗಿರ್ತಕ್ಕಂಥದ್ದು ನಾವು ನೋಡ್ತೇವೆ ಅಂತಕ್ಕಂಥದ್ದು. ಅದು ಶಾಶ್ವತವಲ್ಲ ಅಂತಕ್ಕಂಥ ಥಿಯಾಸಫಿ ಎಚ್ಚರಿಕೆಯನ್ನು ಕೊಡುತ್ತದೆ. ಈಶ್ವರ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಹೇಗ್ ನಡೆಸ್ಬೇಕು, ಹೇಗೆ ನಡೆಸ್ಬೇಕು, ನಮ್ಮ ಗುರಿಗಳನ್ನ ನಮ್ಮ ಕಾರ್ಯಗಳನ್ನ ನಮ್ಮ ಸೇವೆಗಳನ್ನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು, ಈಶ್ವರ ಸಂಕಲ್ಪವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಡಿವೈನ್ ಪ್ಲಾನ್, ನಾವು ಯಾವಾಗ್ಲೂ ಸಹ ಡಿವೈನ್ ಪ್ಲಾನ್ ನಾವು ಅಂದ್ರೆ ಈಶ್ವರನ ಒಂದು ಯೋಜನೆ ಇದೆಯಲ್ಲ ಆ ಯೋಜನೆಗೆ ಅನುಗುಣವಾಗಿ ನಾವು ಸಾಗ್ಬೇಕು. ಜಗತ್ತಿನಲ್ಲಿ ಇವತ್ತು ನಾವು 600 ಕೋಟಿ ಜನ ಇದ್ದೇವೆ. 600 ಕೋಟಿ ಜನ ಸಹ ಒಬ್ರಿಗೊಬ್ರು ಇಲ್ಲ. ಆದ್ರೆ ಒಂದು ವಿಕಾಸದ ಅಡಿಯಲ್ಲೇ ಅವರು ಸಾಗ್ಲೇಬೇಕು, ಸಾಕೊಂಡೇ ಸಾಗ್ತಾರೆ. ಅದೇ ಅದು ಪ್ರಕೃತಿಯ ನಿಯಮ. ಈಶ್ವರ ಸಂಕಲ್ಪ ಹೊಂದಿದೆ. ಆ ಸಂಕಲ್ಪವೇ ಯಾವುದು, ಈಶ್ವರ ಸಂಕಲ್ಪ ಏನ್ ಹೇಳ್ತದೆ, ಎವಲ್ಯೂಷನ್, ವಿಕಾಸ ಅಥವಾ ಲೋಕದ ಒಂದು ಬೆಳವಣಿಗೆಯನ್ನ ತಿಳಿಸ್ತಕ್ಕಂಥದ್ದು. ಈ ವಿಕಾಸದ ಅಡಿಯಲ್ಲೇ ನಾವು ಸಾಗ್ಬೇಕು. ಇದನ್ನು ಗ್ರಹಿಸಿದವನು ದೇವರ ಪಕ್ಷದಲ್ಲಿ ನಿಲ್ಲುತ್ತಾನೆ, ಧರ್ಮದ ಪರ ನಿಲ್ತಾನೆ, ಅಧರ್ಮವನ್ನು ಎದುರಿಸ್ತಾನೆ. ಸ್ವಾರ್ಥಕ್ಕೆ ಕೆಲಸ ಮಾಡೋದನ್ನು ಬಿಟ್ಟು ಭಗವತ್ ಸಂಕಲ್ಪ ಏನು ನೆರವೇರೋದಕ್ಕೆ ಕೆಲಸ ಮಾಡ್ತಾನೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಜೀವನದ ಗುರಿ ಏನು ಅಂತಕ್ಕಂಥದನ್ನ ಈ ಜ್ಞಾನದ ಅಡಿಯಲ್ಲಿ ನಾವು ತಿಳ್ಕೊಳ್ಬೇಕು ಅಂತಕ್ಕಂಥದ್ರಲ್ಲಿ, ಅದಕ್ಕೆ ನಾನು ಮೊದಲನೇ ಸಂದರ್ಭದಲ್ಲಿ ಹೇಳಿದ್ದು
ಪ್ರಸ್ಥಾನತ್ರಯಗಳು. ಇಲ್ಲಿ ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಈ ತರಹ ಒಂದು ಪುಸ್ತಕಗಳಲ್ಲಿರ್ತಕ್ಕಂಥ ಗ್ರಂಥಗಳಿರ್ತಕ್ಕಂಥ ಮಾಹಿತಿಗಳು, ಪರಮಗುರು ಚರಣ ಸನ್ನಿಧಿ, ಮೌನವಾಣಿ, ಮಾರ್ಗಜ್ಯೋತಿ ಇಂತಹ ಒಂದು ಗ್ರಂಥಗಳಲ್ಲಿ ನಮ್ಗೆ ಹಲವಾರು ವಿಚಾರಗಳು ಸಿಗುತ್ತೆ. ಹಲವಾರು ವಿಚಾರ ಸಿಕ್ಕಿದ್ರು ಸಹ ನಾವು ಕಲ್ತ್ಕೊಳ್ತೇವೆ, ನೋಡ್ತೇವೆ, ಆದ್ರೆ ನಾವು ಅನುಷ್ಠಾನದಲ್ಲಿ ಎಡುತ್ತೇವೆ ವಿಚಾರವನ್ನ. ಇಲ್ಲಿ HP ಬ್ಲಾಬೆಟ್ ಸ್ಕಿಮ್ನರ್ ಆಗಾಗ ಹೇಳ್ತಿದ್ರು, ಹಲವಾರು ಥಿಯಾಸಫಿಕ್ ಸೊಸೈಟಿಯ ನಾಯಕರುಗಳು ಹೇಳ್ತಿದ್ರು, ಪಾಂಡಿತ್ಯಕ್ಕೆ ಇಲ್ಲಿ ಅವಕಾಶ ಉಂಟು, ಆದ್ರೆ ಅನುಷ್ಠಾನಕ್ಕೆ ಹೆಚ್ಚಿನ ಅವಕಾಶ. ಪಾಂಡಿತ್ಯವನ್ನು ಯಾರು ಬೇಕಾದ್ರೂ ಮಾಡಬಹುದು, ತಿಳ್ಕೊಳ್ಬಹುದು, ಆದ್ರೆ ಕಾರ್ಯರೂಪಕ್ಕೆ ತರಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಇಲ್ಲಿ ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ. ನಾವು ಏನ್ ತಪ್ಪು ಮಾಡ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ನಾವು ಹೆಚ್ಚಿಗೆ ಶ್ರಮ ಪಡಬಾರ್ದು. ಕೂಡಲೇ ಇದು ಸರಿ ಇದೆ, ಇದು ತಪ್ಪಿದೆ, ಇದು ಸರಿ ಇದೆ ಅಂತ ಗಮನಿಸಿ ನಾವು ಸರಿಯಾದ ಕಡೆಗೆ ಮಾತ್ರ ನಾವು ಸಾಗ್ತಕ್ಕಂಥದನ್ನ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ನಮ್ಗಿಲ್ಲಿ ತಿಳಿಸ್ತಾರೆ. ಯಾವಾಗ ಅದು ನಮ್ಗೆ ತಿಳಿಸಿದ್ರೆ ನಮ್ಗೆ ಜ್ಞಾನವನ್ನು ಬೆಳೆಸ್ಕೊಂಡಾಗ, ನೀನು ಅಂದ್ರೆ ನಾನು ಅಂತಕ್ಕಂಥದನ್ನ ಯಾವಾಗ ನನಗೆ ಅರಿವು ಮೂಡ್ತದೆ, ನನ್ನ ಜವಾಬ್ದಾರಿಕೆ ಏನು, ನಾನು ಹೇಗೆ ನಡಿಬೇಕು, ನನ್ನ ತತ್ವಜ್ಞಾನ, ಆತ್ಮಜ್ಞಾನವನ್ನು ಯಾವ ರೀತಿ ನನ್ನಲ್ಲಿ ಬೆಳೆಸ್ಕೊಳ್ಬೇಕು, ನಾ ಅಡಿಯಲ್ಲಿ ಯಾವ ರೀತಿ ಸಾಗ್ಬೇಕು ಅಂದಾಗ ಮಾತ್ರ ಅದು ಸಾಧ್ಯ ಆಗ್ತಕ್ಕಂಥದ್ದು. ಇಂದಿನ ಜಾಗತಿಕ ಇಲ್ಲಿ ಮುಂದಕ್ಕೆ ಹೋಗ್ತಾರೆ, ಇದಕ್ಕೆ ಇಲ್ಲಿ ವೃತ್ತಿಗಳನ್ನ ಹೇಳ್ತಾ ಹೋಗ್ತಾ ಸಂದರ್ಭದಲ್ಲಿ ಅರುಂಡೆಲ್ರವರು ಮುಂದೆ ಸಾಗ್ತಾ ಇನ್ನೊಂದು ಮಾತನ್ನ ಹೇಳ್ತಾರೆ. ಇಂದಿನ ಶಿಕ್ಷಣ ಯಾವ ಮಟ್ಟಕ್ಕಿದೆ, ಇಂದಿನ ಜಾಗತಿಕ ಶಿಕ್ಷಣ ವ್ಯವಸ್ಥೆಯು ವ್ಯಕ್ತಿಗಳ ವೃತ್ತಿಗಳಿಗೆ ಸರಿಯಾಗಿದೆಯೇ? ಇಲ್ಲಿ ಇದನ್ನ ಪ್ರಶ್ನೆಗಳನ್ನ ನಮ್ಮ ಮೇಲೆ ಹಾಕ್ತಾರೆ. ಇವತ್ತಿನ ಶಿಕ್ಷಣ ಎಷ್ಟರ ಮಟ್ಟಿಗೆ ಸಾಗ್ತಾ ಇದೆ, ಅದರಿಂದ ಫಲಪ್ರದವಾಗಿ ನಡೀತಾ ಇದೆಯಾ, ಈ ಸಮಾಜ ಎತ್ತ ಕಡೆ ಸಾಗ್ಲಿಕ್ಕೆ ಶಿಕ್ಷಣ ಯಾವ ಪಾತ್ರ ವಹಿಸಿದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ವ್ಯಕ್ತಿಗಳ ಒಂದು ಯೋಚಿಸ್ಬೇಕಾಗಿರ್ತಕ್ಕಂಥದ್ದು, ಹಿಂದಿನ ಕಾಲದಲ್ಲಿ ಯುವಜನರ ವೃತ್ತಿಯು ಅವರ ಸ್ವಭಾವಕ್ಕೆ ತಕ್ಕಂತೆ ಇರ್ತಿತ್ತು. ಹಿಂದಿನ ಕಾಲದಲ್ಲಿ ನಾವು ಗುರು ಪರಂಪರದಲ್ಲಿ ನೋಡಿದ್ವಿ, ಅಲ್ಲಿ ಶಿಕ್ಷಣವನ್ನು ಕೊಡ್ತಿದ್ರು, ಜೊತೆಗೆ ಆಧ್ಯಾತ್ಮಿಕ ಜ್ಞಾನವನ್ನು ಸಹ ಕೊಡ್ತಿದ್ರು. ಯಾವ ರೀತಿ ಅವರ ಶಿಕ್ಷಣ ಅಂತಕ್ಕಂಥದನ್ನ. ಇವತ್ತು ಶಿಕ್ಷಣ ಇದೆ, ಶಿಕ್ಷಣ ಇಲ್ಲ ಅಂತ ಹೇಳಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಲಿ ಮಾರಲ್ ಟೀಚಿಂಗ್ ಸಹ ಇದೆ, ಆದ್ರೆ ಆ ಮಾರಲ್ ಟೀಚಿಂಗ್ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾರಲ್ ಟೀಚಿಂಗ್ ಸರಿ ಎಲ್ಲೋ ಒಂದ್ ಕಡೆ ಕಡೆಗಣಿಸ್ಬಿಟ್ಟಿದ್ರೆ, ಮೌಲ್ಯಗಳನ್ನ ಸೈಡ್ ಬದಿಗೊತ್ತಿ ಇವತ್ತು ತಾಯಿ ತಂದೆ ಆಗ್ಲಿ ಸಮಾಜದಲ್ಲಿ ಯಾರೇ ಆಗಿರ್ಬೋದು, ನೀನು ಮಗು ಕೇಳ್ತಕ್ಕಂಥ ನೀನ್ ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಅದಾಗು ಇದಾಗು ಅಂತ ಹೇಳ್ತಾರೆ ಹೊರತು, ಆದ್ರೆ ಮಾನವ ಮೌಲ್ಯಗಳ ಜೊತೆಗೆ ತೆಗೆದುಕೊಂಡು ಹೋಗುವಂತಕ್ಕಂಥದನ್ನ ಕಡಿಮೆ ಆಗಿದೆ. ಇವತ್ತು ಲಿಟ್ರಸಿ ಸಾಕ್ಷರತೆ ನಮ್ಮ ದೇಶದಲ್ಲಿ ಎಷ್ಟಿದೆ? 1947 ಇಸ್ವಿ ಹಿಂದೆ ನಾವು ನೋಡಿದಾಗ ಸುಮಾರು 35% ಸಾಕ್ಷರತೆ ಇತ್ತು ನಮ್ಮ ದೇಶದಲ್ಲಿ. ಇವತ್ತು 85-90% ಸಾಕ್ಷರತೆ ಇದೆ. ಅಂದ್ರೆ ನಾವು ಅಕ್ಷರಸ್ಥರಾಗಿದ್ದೇವೆ, ದೊಡ್ಡ ದೊಡ್ಡ ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ, ಆದ್ರೆ ನಾವು ಮೌಲ್ಯಗಳನ್ನ ಕಸದ ಬುಟ್ಟಿಗೆ ಹಾಕಿದ್ದೀವಿ, ನಾವು ಸಂಬಂಧಗಳನ್ನ ಕಳ್ಚಿಕೊಂಡಿದ್ದೇವೆ. ಇವತ್ತು ಏನು ಈ ಜಗತ್ತಲ್ಲಿ ಯುದ್ಧಗಳು ನಡೀತಾ ಇದೆ, ಇದೆಲ್ಲ ಇದೆ ಕಾರಣ. ನಮ್ಮ ಇತಿಹಾಸ ಜ್ಞಾನದ ಅಡಿಯಲ್ಲಿ ನಡೀತಾ ಇಲ್ಲ ಅಂತಕ್ಕಂಥದ್ದೇ ಒಂದು ವಿಚಾರ ಸಂಗತಿ ಇರ್ತಕ್ಕಂಥ. ಇವತ್ತು ಎಲ್ಲ ಕಡೆ ನೋಡ್ತೇವೆ. ಇವತ್ತು ನೋಡಿ, ಬಾಂಗ್ಲಾದೇಶದಲ್ಲಿ ಆಗಿದಂತ ವಿಚಾರ ನೋಡ್ರೆ ನಮ್ಗೆ ಮೈ ಜುಮ್ ಅಂತ ಇರುತ್ತೆ. ಹಿಂದೆ ಮಹಮ್ಮದ್ ಬಿನ್ ತಗ್ಲಕ್ಕು ಅವರು ಇವರು ಏನು ನಮ್ಮ ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡಿ ತಗೊಂಡು ಹೋಗ್ತಿದ್ರಂತೆ. ಇವತ್ತು ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ, ಆ ದೇವಾಲಯಕ್ಕೆ ಪೆಟ್ರೋಲ್ ಹಾಕಿ ಆ ವಿಗ್ರಹಗಳನ್ನೇ ಸುಡ್ತಾರೆ. ನಮ್ಮ ಮಾನವೀಯ ಮೌಲ್ಯಗಳು ಎಂತ ಹೋಗ್ತಾ ಇದೆ. ಹಿಟ್ಲರ್ ಇದೇ ಕೆಲಸ ಮಾಡಿದ್ದು. ಯಹೂದಿಗಳನ್ನ ಅವನು ಲಕ್ಷಾಂತರ ಜನ ಯಹೂದಿಗಳನ್ನು ಸಾಯಿಸಾಕ್ಬಿಟ್ಟ. ಕ್ರೂರತ್ವ, ಅವನ ಇತಿಹಾಸ ವಿಜ್ಞಾನನೇ ಇರಲಿಲ್ಲ, ದೈವಿ ಗುಣವೇ ಇಟ್ಕೊಂಡಿರ್ಲಿಲ್ಲ, ಡಿವೈನ್ ಪ್ಲಾನ್ ಇರಲಿಲ್ಲ. ಅದಿದ್ದಿದ್ರೆ ಖಂಡಿತ ಅವನು ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಅದೇ ಶಕ್ತಿನ ಒಳ್ಳೆದ ಕಡೆ ಉಪಯೋಗಿಸ್ಕೊಳ್ಳಿಕ್ಕೆ ಹೋಗ್ಲಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಥಿಯಾಸಫಿ ತತ್ವಗಳು ಆಧಾರಿತ
ಎಲ್ಲಿ ಇತಿಹಾಸ ತತ್ವಗಳು ಆಧಾರಿತವಾಗಿರ್ತದೆ ದೇಶದಲ್ಲಿ, ಆ ದೇಶದ ಯುವ ಶಕ್ತಿ ಸಜ್ಜುಗೊಳಿಸುವ ಕರ್ತವ್ಯವನ್ನು ಹೊಂದಿರ್ತದೆ. ಫಿಲಾಸಫಿಯನ್ನು ಆ ರೀತಿ ಮಟ್ಟಕ್ಕೆ ತಗೊಂಡೋಗ್ಲಿಕ್ಕೆ ಅವಕಾಶ ಇದೆ. ನಾಗರಿಕರ ವೃತ್ತಿಗೆ ಮತ್ತು ಸೇವೆಗೆ ಬದ್ಧರಾಗಿರ್ಬೇಕು ಅಂತಕ್ಕಂಥದನ್ನ ಅರುಂಡೆಲ್ ರವರು ತಿಳಿಸ್ತಾ ಹೋಗ್ತಾರೆ. ಅದು ಬಿಟ್ಟು ಇನ್ನೊಂದು ವೃತ್ತಿಯನ್ನು ತೊಡಗಿಸ್ಕೊಳ್ಳೋದು. ಈಗ ಒಂದು ಉದಾಹರಣೆ, ಮೊನ್ನೆ ನಾನು ಮಾತಾಡ್ತಿದ್ದೆ, ಕೆಲವರು ಒಂದು ವೃತ್ತಿಯನ್ನು ಅಳವಡಿಸ್ಕೊಂಡಿರ್ತಾರೆ. ಈಗ ಅವರು ಸಂಪೂರ್ಣ ಡಾಕ್ಟರ್ ಆಗಿರ್ತಕ್ಕಂಥವ್ರು ಆಗಿರ್ಲಿ, ವಕೀಲರಾಗಿರ್ತಕ್ಕಂಥಲ್ಲಿ, ಈಗ ಸರ್ಕಾರಿ ಸೇವೆ ಅವ್ರ ಕೆಲಸ ಮಾಡ್ಕೊಂಡ್ರೆ ಸಂಪೂರ್ಣ ಚೆನ್ನಾಗಿ ಆಗ್ತದೆ. ಅದ್ರ ಜೊತೆಗೆ ಇನ್ನೊಂದು ವೃತ್ತಿ ಇಟ್ಕೊಂಡ್ಬಿಡೋದು. ಆ ಕೆಲಸವೂ ಆಗಲ್ಲ, ಈ ಕೆಲಸವೂ ಆಗಲ್ಲ. ಅಂತಹ ಎಡಬಿಡಂಗಿ ಕೆಲಸಗಳನ್ನ ನಮ್ಮ ವೃತ್ತಿಗಳನ್ನ, ನಮ್ಮ ಉದ್ಯಮಗಳನ್ನ ನಾವೇ ಹಾಳು ಮಾಡ್ಕೊಳ್ತಕ್ಕಂಥದ್ದು ನೋಡಿ. ಯಾಕೆ ಇದು? ಹಣ ಗಳಿಕೆ, ಪ್ರಕೃತಿಯ ವಿರುದ್ಧವಾಗಿ ಹೋಗ್ತಕ್ಕಂಥ, ಥಿಯಾಸಫಿಯ ಬೆಳಕಿನಲ್ಲಿ ಬದುಕನ್ನ ಸಾಗಿಸದೇ ಇದ್ದಾಗ ಇವೆಲ್ಲ ಆಗ್ತದೆ ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ವೃತ್ತಿಯಲ್ಲಿ ವಿಶೇಷ ಕೌಶಲ್ಯವನ್ನ ಹೊಂದಿರುವಂತಹ ಕಲೆಗಾರರು, ಸಂಗೀತಗಾರರು, ಶಿಲ್ಪಿಗಳು, ನಟರು, ವಾಸ್ತುಶಾಸ್ತ್ರಜ್ಞರು ತಮ್ಮ ವೃತ್ತಿಗಳಿಂದ ತಪ್ಪಿಸಿಕೊಳ್ಳಬಾರದು. ಯಾರ್ಯಾರು ಯಾವ ವೃತ್ತಿಯಲ್ಲಿದ್ದಾರೆ ಆ ವೃತ್ತಿನ ಅವರು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದನ್ನ ಇಲ್ಲಿ ಹೇಳ್ತಾರೆ. ಇಲ್ಲ ಅಂದ್ರೆ ಆ ದೇಶದ ಸಂಸ್ಕೃತಿಯೇ ಉಳಿಸಲಾರದಷ್ಟು ನಷ್ಟವಾಗ್ತದೆ ಅಂತಕ್ಕಂಥದನ್ನ ಹೇಳ್ತಾರೆ. ಈ ಥಿಯಾಸಫಿ ದೂರದೃಷ್ಟಿಯನ್ನ ಹೊಂದಿರ್ತಕ್ಕಂಥ ದೇಶವು ಸಂಪದ್ಭರಿತ ದೇಶವಾಗ್ಲಿಕ್ಕೆ ಏನು ಸಾಧ್ಯತೆ ಇದ್ದೇ ಇದೆ. ಎಲ್ಲಿ ಆ ಬೆಳಕ ಇರೋದಿಲ್ಲ, ದೂರದೃಷ್ಟಿ ಇರೋದಿಲ್ಲ, ಆ ದೇಶವು ನಾಶವಾಗ್ತಕ್ಕಂಥದ್ದನ್ನ ನಾವು ಪಕ್ಕದ ದೇಶ, ನಾವು ಈ ದೇಶದ ದಿನನಿತ್ಯ ನೋಡ್ತೀವಿ. ನಾವು ಹಿಂದೆ 40-50 ವರ್ಷದ ನಮ್ಗೆ ಈ ಜಗತ್ತಿನ ಇತಿಹಾಸ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಕ್ಷಣ ಮಾತ್ರದಲ್ಲಿ, ನಿಮಿಷ ಮಾತ್ರದಲ್ಲಿ ಗೊತ್ತಾಗ್ತದೆ. ಈಗ ಸೆಕೆಂಡ್ ಅಲ್ಲಿ ಗೊತ್ತಾಗ್ತದೆ ದೇಶ, ಜಗತ್ತು ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅಂತ. ಇದಕ್ಕೆಲ್ಲ ಕಾರಣ ಏನು? ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥ, ನಮ್ಮಲ್ಲಿರ್ತಕ್ಕಂಥ ಧರ್ಮದ ಬಗ್ಗೆ ಸರಿಯಾಗಿ ಅರಿವನ್ನ ಮೂಡಿಸ್ಕೊಳ್ದೇ ಇರ್ತಕ್ಕಂಥ. ಈ ಧರ್ಮದ ಅರಿವನ್ನ ಮೂಡಿಸ್ಕೊಳ್ದೇ ಇದ್ರೆ ಈ ಎಲ್ಲ ವೃತ್ತಿಗಳಿಗೂ ಸಹ ಹೊಡೆತಗಳನ್ನು ಬೀಳ್ತಾ ಇರ್ತಕ್ಕಂಥ. ಯಾವುದೇ ವ್ಯವಹಾರದಲ್ಲಿ ವಿಕಾರತೆ ಮತ್ತು ವಂಚನೆ ಇರಕೂಡದು ಅಂತಕ್ಕಂಥದ್ದನ್ನ ಜಾರ್ಜ್ ಅರುಂಡೆಲ್ ರವರು ತಿಳಿಸ್ತಾರೆ. ಇಲ್ಲಿ ನಾವು ಹೇಗಿರ್ಬೇಕು? ನಮ್ಮ ಭಗವದ್ಗೀತೆಯಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ವ್ಯವಹಾರಗಳನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ನಾವು ಹೇಗೆ ಇರ್ಬೇಕು ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಭಗವದ್ಗೀತೆ 2ನೇ ಅಧ್ಯಾಯ 47ನೇ ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಾವ್ ಇನ್ನೇನು ಮಾಡ್ಬೇಕಾಗಿಲ್ಲ ನಮ್ಮ ಜೀವನ. ನಾವು ಯಾತಕ್ಕೆ ನಾನು ಈ ಒಂದು ಶ್ಲೋಕದ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ, ಹಲವಾರು ಧರ್ಮಗಳಿದೆ ದೇಶದಲ್ಲಿ, ಜಗತ್ತಲ್ಲಿ. ಎಲ್ಲಾ ಧರ್ಮಗಳಲ್ಲಿ ಈ ಒಂದು ಅಂಶ ಬೇರೆ ಧರ್ಮಗಳಲ್ಲಿ ತಿಳುವಳಿಕೆ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಆದ್ರೂ ನಡೆಯುತ್ತೆ. ಎಲ್ಲಾ ಧರ್ಮಗಳು ಶ್ರೇಷ್ಠವೇ, ಯಾವುದೂ ಕನಿಷ್ಠ ಇಲ್ಲ. ಆದ್ರೆ ಅದು ಸನಾತನ ಧರ್ಮ, ಹಿಂದೂ ಧರ್ಮದಲ್ಲಿ ಬಹಳಷ್ಟು ವಿಚಾರಗಳನ್ನ, ಜೀವನ ಕ್ರಮಗಳನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ತಿಳಿಸಿರ್ತಕ್ಕಂಥದ್ರಲ್ಲಿ ಭಗವದ್ಗೀತೆ ಬಹಳ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ಭಗವದ್ಗೀತೆ. ಇಲ್ಲಿ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತು ಮಾ ತೇ ಸಂಗೋಸ್ತ ಕರ್ಮಣಿ. ಅಂದ್ರೆ ಕರ್ಮಣಿ ಏವ ಅಧಿಕಾರ ತೇ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತು ಭೂ ಮಾ ತೇ ಸಂಘ ಅಸ್ತು ಅಕರ್ಮಣಿ. ನಿನಗೆ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪ್ರತಿಯೊಂದು ವೃತ್ತಿಯವರೆಗೂ ಯಾವುದೇ ಕೆಲಸ ಇರ್ಬೋದು, ಚಿಕ್ಕ ಕೆಲಸ ಇರ್ಬೋದು, ದೊಡ್ಡ ಈ ದೇಶದ ಪ್ರಧಾನಿ ಆಗಿರ್ಬೋದು. ನಮಗ್ ಗೊತ್ತಿರೋದಾಗ ದೇಶದ ಪ್ರಧಾನಿ ಹೊಂದಿದ್ದೆ ದೊಡ್ಡದು, ರಾಷ್ಟ್ರಪತಿದೇ ರಾಜರು, ಅವ್ರಾದ್ರೂ ಸರಿ ಕನಿಷ್ಠ ಕೆಲಸ ಮಾಡ್ತಕ್ಕ ಹೇಗ್ ಮಾಡ್ಬೇಕು, ಕೆಲಸ ಹೇಗಿರ್ಬೇಕು ಅಂತಕ್ಕಂಥ ಹೆಂಗ್ ಹೇಳ್ತಾರೆ ಅಂದ್ರೆ ಭಗವದ್ಗೀತೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ನಿನಗೆ ಕರ್ಮ ಮಾಡುವುದರಲ್ಲಿ ಮಾತ್ರವೇ ಅಧಿಕಾರವಿರಲಿ. ನಿನಗೇನ್ ಕಾರ್ಯ ಮಾಡ್ಬೇಕು, ನೀನೇನ್ ಕೆಲಸ ಮಾಡ್ಬೇಕು, ನೀನೇನು ಉದ್ಯಮ ಮಾಡ್ಬೇಕು, ಅದಕ್ಕೆ ಮಾತ್ರ ನಿಂಗೆ ಅಧಿಕಾರ ಇದೆ, ಇಲ್ಲ ಅಂತ ಹೇಳಲ್ಲ. ಅದರಲ್ಲಿ ಫಲದಲ್ಲಿ ಎಂದಿಗೂ ಇಲ್ಲದಿರಲಿ, ಫಲದಲ್ಲಿ ಆಸೆ ಇಲ್ಲದೆ ಇರಲಿ ಅಂತಕ್ಕಂಥ, ಕರ್ಮ ಫಲಾಪೇಕ್ಷೆಯಾಗಿ ಕೆಲಸ ಮಾಡಬೇಡ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅಂದ್ರೆ ನಿನಗೆ ಕರ್ಮ ಮಾಡೋದ್ರಲ್ಲಿ ಮಾತ್ರ ಅಧಿಕಾರ ಇದೆ.
ಫಲದಲ್ಲಿ ಎಂದಿಗೂ ಇಲ್ಲ. ಆದ್ದರಿಂದ ನೀನು ಕರ್ಮ ಫಲಾಪೇಕ್ಷಿಯಾಗಿ ಫಲಕ್ಕೆ ಕಾರಣನೂ ಸಹ ಆಗಬೇಡ, ಹಾಗೂ ನಿನಗೆ ಕರ್ಮ ಮಾಡದೆ ಇರಲು ಸಹ ಪ್ರೀತಿ ಉಂಟಾಗದಿರಲಿ. ಇಲ್ಲಿ ಹಂಗಾದ್ರೆ ಕೆಲಸ ಮಾಡ್ಕೊಂಡು ಹಾಗೆ ಹೋಗ್ಲಿಕ್ಕೆ ಆಗ್ತದ? ಪ್ರಶ್ನೆ ನಾವು ಅನ್ಕೊಳ್ಬಹುದು. ಇದೇನಪ್ಪ, ನಾವು ಕೆಲಸ ಮಾಡ್ತೀವಿ, ಈಗ ಸರ್ಕಾರಿ ಕೆಲಸ ಅದ, ಹಂಗಾರೆ ನಾವು ಸರ್ಕಾರಿ ಕೆಲಸ ಹಂಗೆ ಮಾಡ್ಕೊಂಡು ಹೋಗ್ಬಿಡದ? ಒಂದು ವೃತ್ತಿ ಮಾಡ್ತೀವಿ, ಡಾಕ್ಟರ್ ವೃತ್ತಿ ಹಂಗೆ ಮಾಡ್ಕೊಂಡು ಹೋಗ್ಬಿಡದ? ಸೇವೆ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ ಜೀವನ ನಡೆಸೋದ? ನೀನು ಕರ್ಮವನ್ನು ಮಾಡು. ಕರ್ಮ ಫಲಾಪೇಕ್ಷೆ ಅಂದ್ರೆ ಸ್ವಾರ್ಥದಿಂದ ಏನೂ ಮಾಡಬೇಡ. ನೀನು ಕರ್ಮ ಫಲವನ್ನು ಅಪೇಕ್ಷೆ ಪಡದೆ ಮಾಡು. ಆದ್ರೆ ಕರ್ಮ ನಿಯಮದ ಪ್ರಕಾರ ನಮ್ಗೆ ಏನು ಬರ್ಬೇಕು, ನಮ್ಗೆ ಕರ್ಮ ನಿಯಮದ ಪ್ರಕಾರ ಅದು ನಮ್ಗೆ ಸಲ್ಲುತ್ತದೆ. ಯಾವುದೇ ಕಾರಣಕ್ಕೂ ಸಹ ನಮ್ಮ ಫಲಕ್ಕೆ ತಕ್ಕಂತೆ ಫಲ, ಕರ್ಮಕ್ಕೆ ಫಲ ತಕ್ಕಂತೆ ದೊರೆಯುತ್ತೆ ಅಂತಕ್ಕಂಥದ್ದೇ ಕರ್ಮಣ್ಯವಾಧಿಕಾರಸ್ಥ ಮಹಾಫಲ ಸಿಗೋದು. ಆದ್ರೆ ಈ ಕರ್ಮವನ್ನ ಮಾಡದೆ ಬೇಡ, ತಪ್ಪಿಸ್ಕೊಂಡು ಹೋಗೋಣ ಅಂದ್ರೆ ಅದನ್ನೂ ಮಾಡ್ಬೇಡ. ನೀನ್ ಕರ್ಮವನ್ನು ಮಾಡ್ಲೇಬೇಕು, ನಿನ್ ಕಾರ್ಯಗಳನ್ನು ಮಾಡ್ಲೇಬೇಕು, ನಿನ್ ಜೀವನ ನಡೆಸ್ಲೇಬೇಕು. ಸಮಾಜಕ್ಕೆ ಎದುರ್ಕೊಂಡು ಹೋಗಂತದ್ದಿಲ್ಲ. ಅದಕ್ಕೆ ಹೇಳೋದು, ಕರ್ಮ ಫಲವನ್ನ ಅಪೇಕ್ಷೆ ಮಾಡಬೇಡ, ನಿನಗ್ ಬಂದೇ ಬರುತ್ತೆ. ಯಾವಾಗ ನಮ್ಗೆ ಕರ್ಮ ಫಲವನ್ನ ಅಪೇಕ್ಷೆ ಪಡೋದಿಲ್ಲ, ಅವನು ನಿರರ್ಗಳವಾಗಿ, ಅವನು ಸಂತೋಷ ಚಿತ್ತನಾಗಿ ಅವನು ಯಾವುದೇ ಕೆಲಸ ಆಗಿರ್ಬೋದು ಜಗತ್ತಲ್ಲಿ ಸಂತೋಷವಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ನಾನು ನೋಡ್ತೇನೆ. ಈಗ ಮಹಾತ್ಮ ಗಾಂಧೀಜಿ ಅವ್ರು ಏನು ಆಸೆ ಇಟ್ಕೊಂಡಿದ್ರು? ನಮ್ ಕಣ್ಣು ಮುಂದೆ ಇರ್ತಕ್ಕಂಥದ್ದು ನಮ್ಮ ಜೀವಂತ ಸಾಕ್ಷಿಗಳು. ಶಿವಕುಮಾರ ಸ್ವಾಮಿಗಳು ಅವ್ರು ಏನ್ ತಗೊಂಡು ಹೋದ್ರು? ಅವ್ರು ಎಲ್ಲ ತಗೊಬಂದು ಅಲ್ಲೇನೆ ಕರ್ಮ ಫಲವನ್ನ ಅಪೇಕ್ಷೆ ಮಾಡದೆ ಕಾರ್ಯಗಳನ್ನ ಮಾಡಿದ್ರು, ಕಾರ್ಯ ಸಿದ್ಧಿಗಳನ್ನ ಪಡ್ಕೊಂಡ್ರು. ಅಂದ್ರೆ ಆಸೆ ಇಟ್ಕೊಂಡು ಹೋಗ್ಬೇಡ ಅಂತಕ್ಕಂಥದನ್ನ, ಫಲದ ಆಸೆ ಇಟ್ಕೊಂಡು ಯಾವ ಕೆಲಸನೂ ಮಾಡ್ಬೇಡ, ಆದ್ರೆ ಫಲ ಬಂದೇ ನೀನು ತೀರ್ತದೆ ಅಂತಕ್ಕಂಥದ್ದು ನಮ್ಗೆ ಕರ್ಮ ನಿಯಮದಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥ ಅಂಶ ಅಂತ ನಮ್ಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಕರ್ಮನೇ ಮಾಡದೆ ತಪ್ಪಿಸ್ಕೊಂಡು ಹೋಗ್ತಿದ್ದ ಅದನ್ನೂ ಮಾಡ್ಬೇಡ. ನಿನ್ನ ಕೆಲಸವನ್ನ ನೀನು ತಪ್ಪಿಸ್ಕೊಡ್ದಲೆ ಮಾಡ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಸಹ ಹೇಳ್ತಾರೆ. ಅದೇ ಭಗವದ್ಗೀತೆಯ 60ನೇ ಎರಡನೇ ಅಧ್ಯಾಯ 60ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯತತೋ ಹ್ಯಪಿ ಕೌಂತೆಯ ಪುರುಷಸ್ಮ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸಭಂ ಮನಃ. ಯತತಃ ಈ ಅಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾದೀನಿ ಹರಂತಿ ಪ್ರಸಭಂ ಮನಃ. ಅಂದ್ರೆ, ಎಲೆ ಅರ್ಜುನ, ಪ್ರಯತ್ನಶೀಲನು ಬುದ್ಧಿವಂತನಾದ ಪುರುಷನ ಮನಸ್ಸನ್ನು ಸಹ ಪೀಡಿಸುವ ಸ್ವಭಾವದ ಇಂದ್ರಿಯಗಳು ಬಲಾತ್ಕಾರದಿಂದ ಅಪಹರಿಸುತ್ತದೆ. ಇಂದ್ರಿಯಗಳಿಗೆ ನೀನು ಯಾವತ್ತೂ ನೀನು ಸೋತ್ಕೊಂಡು ಹೋಗ್ಬೇಡ. ನೀನು ಅವಾಗ ಯಾವಾಗ ಇಂದ್ರಿಯಗಳಿಗೆ ನಾವು ತರಬಾಗ್ತೀವಿ, ಅವಾಗ ನಮ್ಮನ್ನ ಎಲ್ಲಾ ರೀತಿಯಲ್ಲೂ ಸಹ ಬಲಾತ್ಕಾರಕ್ಕೆ ನಮ್ಮ ಒಳಗಾಗ್ತದೆ ಅಂತಕ್ಕಂಥ ವಿಚಾರನ ಹೇಳ್ತಾರೆ. ಅಂದ್ರೆ ನಮ್ಮ ವ್ಯವಹಾರಗಳನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು, ನಮ್ಮ ಏನು ಥಿಯಾಸಫಿ ಜ್ಞಾನದ ಬೆಳಕಿನಲ್ಲಿ ಸಾದ್ರೆ ಇದೆಲ್ಲ ನಮ್ಗೆ ಸಾಧ್ಯತೆ ಇದೆ, ನಡೆದಿದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥ ಉದಾಹರಣೆಗಳು ಬಹಳಷ್ಟು ನಮ್ಮ ದೇಶದಲ್ಲಿ, ಜಗತ್ತಲ್ಲಿ ನೋಡಿರ್ತಕ್ಕಂಥದ್ದು. ಇಲ್ಲಿ ತಾನಿ ಸರ್ವಾಣಿ ಸಂಯಮ ಯುಕ್ತ ಆಸಿತ ಮತ್ಸರಃ ವಶೇಹಿ ಯತ್ಸೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಂದ್ರಿಯಗಳನ್ನೆಲ್ಲ ವಶಪಡಿಸಿಕೊಂಡು ಸಮಾಹಿತ ಚಿತ್ತನಾಗಿ, ಅರ್ಥಾತ್ ಮನಸ್ಸೆಂದು ಕೇಂದ್ರೀಕರಿಸಿಕೊಂಡು ನನ್ನ ಪಾರಾಯಣನಾಗಬೇಕು. ಏಕೆಂದರೆ ಯಾವ ಪುರುಷನು ಇಂದ್ರಿಯಗಳನ್ನು ವಶದಲ್ಲಿರುವನು ಆತನ ಬುದ್ಧಿ ಸ್ಥಿತಿ ಸಮಸ್ಥಿತಿಯಲ್ಲಿ ಇರ್ತದೆ. ಯಾವಾಗ ಇಂದ್ರಿಯಗಳನ್ನ ನಿಗ್ರಹಿಸ್ತಾನೋ ಅವನ ಬುದ್ಧಿ ಸಮಸ್ಥಿತಿಯಲ್ಲಿ ಇರ್ತದೆ. ಅದಕ್ಕೆ ಹೇಳದು ಭಗವಾನ್ ಶ್ರೀಕೃಷ್ಣ, ನನ್ನಲ್ಲಿ ನೀನು ಯಾವಾಗಲೂ ತೊಡಗಿಸ್ಕೊಂಡಿರುವಂತಕ್ಕಂಥದ್ದು ಏನು. ಜೊತೆಗೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗೋಸ್ತೋಷೋಪಜಾಯತೆ ಸಂಗತ್ಸಾನ್ ಜಾಯತೆ ಕಾಮಃ ಕಾಮೋದೋಭಿಃ ಜಾಯತೆ. ಅಂದ್ರೆ ಧ್ಯಾಯತಃ ವಿಷಯಾನ್ ಪುಂಸಃ ಸಂಗಃ ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾತ್ ಕ್ರೋಧ ಅಭಿಜಾಯತೆ. ಎಲೆ ಅರ್ಜುನ, ಮನಸ್ಸು ಹಿತ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ನನ್ನ ಪಾರಾಯಣನಾಗಿದ್ದರೆ ಮನಸ್ಸಿನಲ್ಲಿ ವಿಷಯಗಳು ಚಿಂತನೆ ನಡೆಯುತ್ತದೆ ಮತ್ತು ಆ ವಿಷಯವನ್ನು ಚಿಂತಿಸಿದ ಪುರುಷನಿಗೆ ವಿಷಯಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ. ಆಸಕ್ತಿಯಿಂದ ವಿಷಯಗಳ ಆಸೆಯೂ ಸಹ ಉಂಟಾಗುತ್ತದೆ. ಆಸೆಯು ಅಡ್ಡಿ ಉಂಟಾದಾಗ ಕೋಪ ಉತ್ಪತ್ತಿ. ನಮ್ಗೆ ಯಾವಾಗ ವಿಷಯಗಳ ಮೇಲೆ ಹೋದಾಗ ಆ ಒಂದು ಗಮನ ಹೋಗ್ತದೆ, ಆವಾಗ ಅದನ್ನ ಪಡಿಬೇಕು ಅಂತ ಹೋಗ್ತೀವಿ. ಆ ಪಡಿಲಿಕ್ಕೆ ನಮ್ಗೆ ಯಾವಾಗ ಎಟ್ಕೋದಿಲ್ಲ,
ಆವಾಗ ನಮ್ಗೆ ಆ ಕೋಪ ಬರ್ತದೆ. ಕೋಪ ಬಂದಾಗ ನಮ್ಗೆ ಬುದ್ಧಿ ಭ್ರಮಣೆ. ಇವೆಲ್ಲ ನಮ್ಗೆ ಎಷ್ಟು ಚೆನ್ನಾಗಿ ಈ ಭಗವದ್ಗೀತೆ ಅಂತ ಪುಸ್ತಕದಲ್ಲಿ ನಮ್ಗೆ ಬಹಳಷ್ಟು ಬರ್ತದೆ. ಇವೆಲ್ಲ ಜಾರ್ಜ್ ಅರುಂಡೆಲ್ ರವರ ಪುಸ್ತಕವನ್ನು ವ್ಯಾಸಂಗ ಮಾಡಿದಾಗ ಇವೆಲ್ಲ ನಮ್ಗೆ ತಿಳಿಸ್ತಾ ಹೋಗ್ತದೆ. ನಾವ್ ಎಲ್ಲೆಲ್ಲಿ ನಮ್ಗೆ ವಿಚಾರಗಳು ನಮ್ಗೆ ಎಟ್ಕೋ ಹೋಗಿರ್ತದೋ ಅದನ್ನೆಲ್ಲ ಉಪಯೋಗಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ನಾನು ಹೇಳ್ತೀನಿ. ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತಕ್ಕಂಥದನ್ನ ಹೇಳ್ತಾರೆ. ಕೋಪದಿಂದ ಅವಿವೇಕ ಅರ್ಥಾತ್ ಮೂಢ ಭಾವನೆ ಉತ್ಪತ್ತಿ ಆಗುತ್ತದೆ. ನಾವು ಸಾಮಾನ್ಯವಾಗಿ ಕೋಪ ಅಂತಕ್ಕಂಥದ್ದು ಸಾಮಾನ್ಯ ಬಂದ್ಬಿಡುತ್ತೆ. ಯಾವಾಗ ಕೋಪ ಬರುತ್ತೆ ಅಂತಕ್ಕಂಥ ಅಟ್ಲೀಸ್ಟ್ ನಾವು ಜೆ.ಕೆ. ಅವ್ರು ಹೇಳ್ತಾರೆ, ನಿಮ್ಗೆ ಏನು ಭಾವನೆಗಳು ಬರುತ್ತೆ ಅದ್ರ ಕಡೆ ಗಮನ ಹರಿಸ ಸಾಕು, ತಾನಾಗೆ ಸರಿ ಹೋಗ್ತದೆ ಅಂತಕ್ಕಂಥ ಜೆ.ಕೆ. ಅವರು ಅಂತಹ ಒಬ್ಬ ದಾರ್ಶನಿಕ. ನಾವು ಎಷ್ಟು ಅಳವಡಿಸ್ಕೊಂಡಿದ್ದೀವಿ? ನಮ್ ಕೋಪ ಬಂದ್ರೆ ನನ್ನ ಮನುಷ್ಯನೇ ಅಲ್ಲ ಅಂತಾರೆ. ಕೋಪ ಯಾಕೆ ಬರುತ್ತೆ? ಅದನ್ ಕಡೆ ಗಮನನೇ ಹರಿಸೋದಿಲ್ಲ ನಾವು. ಅಂದ್ರೆ ಕೋಪದಿಂದ ಅವಿವೇಕ, ನಾವು ಏನ್ ಮಾಡ್ತೀವಿ ಏನ್ ಮಾಡಲ್ಲ ಅಂತಕ್ಕಂಥದನ್ನ ಮೂಢ ಭಾವನೆ ಉತ್ಪತ್ತಿ ಆಗುತ್ತದೆ. ಮತ್ತು ಅವಿವೇಕದಿಂದ ಆ ಕೋಪದಿಂದ ಅವಿವೇಕ ಬರುತ್ತೆ. ಅವಿವೇಕ ಬಂದಾಗ ನಮ್ಮ ಸ್ಮರಣ ಶಕ್ತಿಯೇನೆ ಕುಂಠಿತ. ಯಾವಾಗ ನಮ್ಮ ಸ್ಮರಣ ಶಕ್ತಿ ಕುಂಠಿತ ಆಗ್ತದೋ ಆವಾಗ ಬುದ್ಧಿ ನಾಶ ಆಗ್ತದೆ. ಅರ್ಥಾತ್ ಜ್ಞಾನ ಶಕ್ತಿ ನಾಶವಾಗ್ತದೆ. ಬುದ್ಧಿಯ ನಾಶದಿಂದ ಈ ಪುರುಷನು ತನ್ನ ಶ್ರೇಯಸ್ಸಿನ ಸಾಧನೆಯಲ್ಲಿ ದಾರಿ ತಪ್ಪುತ್ತಾನೆ. ಎಷ್ಟು ಚೆನ್ನಾಗಿದೆ ಈ ಭಗವದ್ಗೀತೆ ಕೊಟ್ಟಿರ್ತಕ್ಕಂಥ. ಇವೆಲ್ಲನೂ ಸಹ ಈ ವಿಚಾರಗಳಲ್ಲಿ ನೀನು ಅಂತಕ್ಕಂಥ ವಿಚಾರದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಕೋಪ ಬಂದ್ರೆ ಏನ್ ಮಾಡ್ಕೊಳ್ಬೇಕು, ಇವೆಲ್ಲ ವಿಚಾರಗಳನ್ನ ನಾವು ಅರ್ಥವನ್ನ ಮಾಡ್ಕೊಂಡ್ರೆ ಮಾತ್ರ ನಮಗೆ ಮುಂದೆ ನಮ್ಮ ಜೀವನದಲ್ಲಿ ಸಾಧಕನ ಹಾದಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ತಿಳಿಸ್ಲಿಕ್ಕೆ ಜಾರ್ಜ್ ಅರುಂಡೆಲ್ ರವರು ಇದನ್ನ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೊಡ್ಬೇಕು ಅಂತಕ್ಕಂಥ ಇದು ನಾವು ಥಿಯಾಸಫಿಯನ್ನು ಹೇಗೆ ರೀತಿ ಉಪಯೋಗಿಸ್ಕೊಂಡ್ರೆ ಏನಾಗ್ತದೆ ಅಂತಕ್ಕಂಥದ್ದನ್ನ ನಮ್ಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿರ್ತಕ್ಕಂಥ ಒಂದು ಅಂಶಗಳನ್ನ ಇಲ್ಲಿ ನಾನು ಭಗವದ್ಗೀತೆಯ ಮುಖೇನ ತಿಳಿಸ್ಲಿಕ್ಕೆ ನಾನು ಪ್ರಯತ್ನವನ್ನ ಪಡ್ತಾ ಇದ್ದೇನೆ. ಅದೇ ರೀತಿ ಈಗ ವಿರಾಮ ಕಾಲದಲ್ಲಿ ಈಗೇನು ಸೇವೆ ಮಾಡ್ಬೇಕು ಅಂದ್ರೆ ಯಾವುದೇ ಉದ್ಯಮಗಳಲ್ಲಿ ನಾವು ವೃತ್ತಿಗಳು ನಡೆಸ್ಬೇಕಾದ್ರೆ ಒಂದು ಹಂತದಲ್ಲಿ ನಾವು ಇರ್ತೀವಿ. ವೃತ್ತಿಗಳು ನಡೆಸ್ಬೇಕಾದ್ರೆ ನಾವು ಸಂಯಮ ಇವೆಲ್ಲ ಯಾವ ರೀತಿ ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನ ಭಗವದ್ಗೀತೆಯಲ್ಲಿ ಚೆನ್ನಾಗಿ ಹೇಳಿದೆ. ಪರಮಗುರು ಚರಣ ಶ್ರೇಣಿಯಲ್ಲಿ ಹೇಳಿದೆ. ಜಾರ್ಜ್ ಅರುಂಡೆಲ್ ರವರು ಸಹ ಹೇಳ್ತಾ ಇದ್ದಾರೆ. ಈ ರೆಫರೆನ್ಸ್ ಅಲ್ಲೇ ನಾವು ಮುಂದೆ ಸಾಗೋದು ಹೇಗೆ ಅಂತಕ್ಕಂಥ ತಿಳಿಸಿದ್ದಾರೆ. ಥಿಯಾಸಫಿ ಬೆಳಕಿನಲ್ಲಿ ಸಾಗೋದ್ರೆ ಮಾತ್ರ ಸಾಧ್ಯ ನಮ್ಮ ಜೀವನ ಪರಿಪಕ್ವತೆ ಆಗ್ತದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕು ಅಂತಕ್ಕಂಥದ್ದೇ ಬಹಳ ಮುಖ್ಯ. ಅಂದ್ರೆ ವಿರಾಮ ವಿಷಯಕ್ಕೆ ಬಂದಾಗ ಇಲ್ಲಿ ವೃತ್ತಿ ಉದ್ಯಮಗಳ ವಿಷಯಕ್ಕೆ ಬಂದು ವೃತ್ತಿಯನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ನಾವು ಅದು ಕರ್ಮಣ್ಯವಾಧಿಕಾರಸ್ಥರು ನಾವು ಯಾವಾಗಲೂ ಸದವ ಕಾಲದಲ್ಲಿ ನಮ್ಮ ಮನಸ್ಸಲ್ಲಿ ಇಟ್ಕೊಂಡೇ ನಡ್ಕೊಂಡು ಹೋದ್ರೆ ಖಂಡಿತವಾಗಿ ನಮ್ಮ ಯಾವುದೇ ಉದ್ಯಮದಲ್ಲಿದ್ರು ನಾವು ಯಾವುದೇ ಕೆಲಸ ಮಾಡಿದ್ರು ಅದು ಯಾವ ಉದ್ಯಮದಲ್ಲಿದ್ದು ವೃತ್ತಿಯಲ್ಲಿದ್ರು ಸಹ ಯಾವಾಗ ನಾವು ಅದ್ರ ಮೇಲೆ ಫಲವನ್ನ ಆಸೆ ಇಟ್ಕೊಳ್ದೆಲ್ಲ ಮಾಡ್ತೀವೋ ಸಂಪೂರ್ಣ ಯಶಸ್ಸನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ರಲ್ಲಿ ನಾವು ಭಗವದ್ಗೀತೆಯಲ್ಲಿ ಜಾರ್ಜ್ ಅರುಂಡೆಲ್ ರವರು ಹೇಳ್ತಕ್ಕಂಥ ವಿಚಾರದಲ್ಲಿ ನಮ್ಗೆ ಅರಿವಾಗ್ತದೆ ಅಂತ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ವಿರಾಮ ವಿಷಯಕ್ಕೆ ಬರೋಣ ಅಂದ್ರೆ ವ್ಯವಹಾರದಲ್ಲಿ ಶಿಸ್ತು ಮತ್ತು ಸಂಯಮ ಇರ್ತದೆ. ಯಾವುದೇ ವ್ಯವಹಾರದಲ್ಲಿ ಶಿಸ್ತು ಇರ್ತದೆ, ಸಂಯಮನೂ ಇರ್ತದೆ. ವ್ಯವಹಾರ ಒಂದು ನಿರ್ದಿಷ್ಟ ಗುರಿಯನ್ನು ತಲುಪುವುದು ಉದ್ದೇಶ ಇರ್ತದೆ. ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇರ್ತೇವೆ. ವಿರಾಮದ ನಿಜವಾದ ಮತ್ತು ರಚನಾತ್ಮಕ ಗುಣಗಳೆಂದರೆ ಸಂತೋಷ ಮತ್ತು ಸಭ್ಯತೆ. ನಾವು ಸಂತೋಷವಾಗಿ ಮತ್ತು ಸಭ್ಯತವಾಗಿ ಇರ್ಬೇಕಾದ್ರೆ ಈ ಉದ್ಯಮಗಳನ್ನು ನಾವು ಯಾವ ರೀತಿಯಲ್ಲಿ ಅಳವಡಿಸ್ಕೊಂಡು ಹೋಗ್ತೇವೋ ಅದರ ನಂತರ ನಾವು ಬರ್ತಕ್ಕಂಥದ್ದೇ ಆ ಉದ್ಯಮಗಳ ವೃತ್ತಿಗಳ ಆಧಾರದ ಮೇಲೆ ನಮಗೆ ಸಂತೋಷ ಮತ್ತು ಸಭ್ಯತೆ ನಮ್ಮ ಮೇಲೆ ಇರ್ತದೆ. ನಾವು ಸರಿಯಾಗಿ ವೃತ್ತಿಗಳನ್ನ ಸರಿಯಾಗಿ ನಡೆಸ್ಕೊಳ್ತಾ ಹೋದ್ರೆ ನಾವು ನೋಡ್ತೀವಲ್ಲ, ಇವತ್ತು ಯಾಕೆ ಪೊಲೀಸ್ ಸ್ಟೇಷನ್ ಇದೆ, ಇವತ್ತು ಯಾಕೆ ನ್ಯಾಯಾಲಯ ಇದೆ, ಇವತ್ತು ಯಾಕೆ ಇವೆಲ್ಲ ಬಹಳಷ್ಟು ನಾವು ನೋಡ್ತಾ ಇದೀವಿ. ಇವತ್ತು ನಾವು ನಮ್ಮ ದೇಶದಲ್ಲಿ ಮಿಲಿಟರಿಗೆ ಎಷ್ಟು ಖರ್ಚು ಮಾಡ್ತೀವಿ? ಸುಮಾರು 3-4 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ. ಅದೇ ನಾವು ಸರಿಯಾದ ಥಿಯಾಸಫಿ ಜ್ಞಾನದ ಅಡಿಯಲ್ಲಿ ಹೋಗಿದ್ರೆ 4 ಲಕ್ಷ ಕೋಟಿ ರೂಪಾಯಿ ನಾವು ಎಲ್ಲಾ ಸಾರ್ವಜನಿಕರು ಉಪಯೋಗಿಸಿದ್ರೆ ಈ ದೇಶ ಯಾವ ಮಟ್ಟಕ್ಕೆ ಹೋಗ್ತಿದೆ. ಇವತ್ತು ಅಮೆರಿಕದಲ್ಲೂ ಸಹ ಅತಿ ಹೆಚ್ಚಿವಾಗಿ ಖರ್ಚು ಮಾಡ್ತಾ ಇದೆ, ರಷ್ಯಾದಲ್ಲಿ ಖರ್ಚು ಮಾಡ್ತಾ ಇದೆ, ಭಾರತದಲ್ಲಿ ಖರ್ಚು ಮಾಡ್ತಾ ಇದೆ. ಯಾಕೆ? ಹೆದರಿಕೆ.
ನಮ್ಮನೆಯಲ್ಲಿ ಬಂದ್ಬಿಟ್ಟು ನಮ್ಮೆಲ್ಲ ಆಕ್ರಮಣ ಮಾಡ್ತಾರೆ. ಎಲ್ಲಿ ನಮಗೆ ಏನಾಗಿದೆ ಅಂದ್ರೆ ಅದೇ ಉದ್ದೇಶದಲ್ಲಿ 1875 ಇಸ್ವಿಯಲ್ಲಿ ರಾಬರ್ಟ್ ಸ್ಕಿಮನ್ ಅವರು ಈ ಥಿಯಾಸಫಿಯನ್ನು ಹುಟ್ಟಾಕಿದ್ರು. ನಮ್ಮ ಥಿಯಾಸಫಿ ಜ್ಞಾನವನ್ನ ತರ್ತಕ್ಕಂಥದ್ದು. ಅವರು ಯಾವುದೇ ಮತವನ್ನು ಪ್ರಾರಂಭ ಮಾಡ್ಲಿಲ್ಲ, ಇರೋ ಮತಗಳನ್ನ ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳಿದ್ದು ಅಷ್ಟೇ. ಸ್ವಂತ ಮತ ಯಾವುದು ಮಾಡ್ಲಿಲ್ಲ ಪಾಪ ಅವ್ರು. ಇರೋ ಮತಗಳನ್ನ ತಿಳಿಸಿದ್ರು. ಈ ಮತಗಳು ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾವುದೇ ಮತಗಳಲ್ಲೂ ಸಹ ಕೆಟ್ಟದನ್ನು ಹೇಳಿಕೊಳ್ಳೇ ಇಲ್ಲ. ನಾವು ಮತಕ್ಕೆ ಅಂಟ್ಕೊಂಡ್ವಿ, ನನ್ನ ಮತ ಶ್ರೇಷ್ಠ, ಇನ್ನೊಂದು ಕನಿಷ್ಠ ಅಂತ ಹೋಗಿ ಇವತ್ತು ಹೊಡೆದಾಡ್ಕೊಂಡು ಇವತ್ತು ಯಾವ ಮಟ್ಟಕ್ಕೆ ಕೊಟ್ಟೋದ್ವಿ ನೋಡಿ. ಇವತ್ತು ಜಗತ್ತಿನಲ್ಲಿ ಅತಿಯಾದ ಬುದ್ಧಿವಂತಿಕೆ ಇರ್ತಕ್ಕಂಥ ಒಬ್ರು ಜನಾಂಗ ಇದೆ ಅಂದ್ರೆ ಯಹೂದಿಗಳು. ಆ ಯಹೂದಿಗಳಿದ್ದಾರೆ, ಅವರು ಪಾಡಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ. ಆದ್ರೂ ಸಹ ಬದುಕನ್ನ ಇಸ್ರೇಲ್ ನಡೆಸ್ಕೊಂಡು ಹೋಗ್ತಾ ಇದಾರೆ. ಇವತ್ತು ಯಾವ್ಯಾವ ಮಟ್ಟದಲ್ಲಿ ನೋಡ್ತಾ ಇದೀವಿ, ಬಾಂಗ್ಲಾದೇಶಲ್ಲಿ ನೋಡ್ತೀವಿ, ಸಿರಿಯಾ ದೇಶದಲ್ಲಿ ನೋಡ್ತೀವಿ. ಸಿರಿಯಾ ದೇಶದಲ್ಲಿ ಇವತ್ತು ಮತ್ತೆ ಒಂದು ಉಗ್ರಗಾಮಿಗಳ ಕೈಗೆ ಹೋಯ್ತು. ಯಾಕೆಂದ್ರೆ ಇವೆಲ್ಲ ನಾವು ದಿನನಿತ್ಯ ಚಿಂತನೆಯನ್ನು ಮಾಡ್ತಕ್ಕಂಥ ನಮ್ಮ ನಮ್ಮ ವೃತ್ತಿಗಳನ್ನು ನಾವು ಸರಿಯಾಗಿ ನಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಸಂತೋಷಕರವಾಗಿರ್ಬೋದು. ಅಲ್ಲಿ ಮತ್ತು ನಮ್ಮ ಸಭ್ಯತೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು ಬಹಳಷ್ಟು ಜನ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ. ಇಲ್ಲ ಅಂತ ನಾನು ಹೇಳಲ್ಲ, ಇಲ್ಲ ಅಂತ ಹೇಳಲ್ಲ. ಈಗ ಬಹಳ ಇಲ್ಲಿ ಈ ಎಲ್ಲಿ ಕೊರತೆ ಆಗ್ತಾ ಇದೆ ನಮ್ಮ ಭಾರತದಲ್ಲಿ ಅಂದ್ರೆ ಬಹಳಷ್ಟು ಜನ ನಮ್ಮಲ್ಲಿ ಬುದ್ಧಿವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ. ಅವರೆಲ್ಲ ಏನಾಗಿದ್ದಾರೆ ಅಂದ್ರೆ ಒಂದು 85-90% ಬಹಳ ಒಳ್ಳೆಯ ಜನ ಇದ್ದಾರೆ. 10% ಈ ಒಂದು ಕೆಟ್ಟ ಸಂಸ್ಕಾರಗಳನ್ನು ಬೆಳೆಸ್ಕೊಂಡಿರ್ತಕ್ಕಂಥ. ಈ 10% 90% ಮೇಲೆ ದಾಳಿ ಮಾಡ್ತಾ ಇದೆ. ಯಾಕೆ? ಈ 90% ಜನ ಮೌನವಾಗಿದ್ದಾರೆ. ನಮ್ಗೇನಪ್ಪಾ, ನಮ್ ಕೆಲಸನ ಮಾಡ್ಕೊಂಡು ಹೋಗೋಣ ಅಂತ ಯಾವಾಗ ಅನ್ಕೊಂಡು ಹೋಗ್ತಾ ಇದಾರೋ, ಇವರು 10% ಅವರು ಕೇವಲ 5-10% ಅವರು ನಮ್ಮನ್ನು ದಾಳಿ ಮಾಡ್ತಾರೆ. ಆ ಕಡೆ ನಾವು ಯಾಕೆ ಹೋಗ್ತಿಲ್ಲ ಅಂದ್ರೆ ಥಿಯಾಸಫಿಯ ಬಗ್ಗೆ ನಮ್ಗೆ ಹೆಚ್ಚಿನ ಶಕ್ತಿ ಇದ್ರೂ ಸಹ ಆ ಕಡೆ ಧೈರ್ಯ ಇಲ್ಲ. ಇನ್ನೊಬ್ಬನಿಗೆ ನೋವಾಗ್ತಾ ಇದೆ, ಅನ್ಯಾಯ ಆಗ್ತಿದೆ ಅಂದ್ರೆ ಅದ್ರ ಕಡೆ ಹೋಗೋದಿಲ್ಲ. ಕೆಲವರು ಇದಾರೆ, ಇಲ್ಲ ಅಂತ ಹೇಳಲ್ಲ. ಸಾಲದು ಸಾಲದು ಇದು ವಿಶ್ವಸಂಸ್ಥೆ ಇದೆ. ವಿಶ್ವಸಂಸ್ಥೆ ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಇದೆ, ಶಾಂತಿಯನ್ನು ಕಾಪಾಡ್ಕೊಂಡು ಹೋಗಿ ಅಂತಕ್ಕಂಥದ್ದನ್ನ ಹೇಳ್ತದೆ. ದೇಶದವ್ರಿಗೆ ಯುದ್ಧಗಳನ್ನ ಮಾಡಬೇಡಿ ಅಂತ ಹೇಳ್ತಾರೆ. ಯುದ್ಧದಿಂದ ನಷ್ಟವಾಗ್ತದೆ ಅಂತ ಇವತ್ತು ನಾವು ನೋಡ್ತೇವೆ. ನಾವು ತಿಪ್ಪೇಸ್ವಾಮಿಯವರ ಗ್ರಂಥಗಳಲ್ಲಿ ನೋಡ್ತೇವೆ. 5,000ಕ್ಕೂ ಹೆಚ್ಚು ಇವತ್ತು ಯುದ್ಧಗಳು ಈ ಜಗತ್ತಲ್ಲಿ ನಡೆದು ಹೋಗ್ಬಿಟ್ಟಿದೆ. ಅದರಿಂದ ಏನ್ ಪ್ರಯೋಜನ ಆಗಿದೆ? ಎಷ್ಟು ಧರ್ಮಗಳಿದೆ ನಮ್ಮಲ್ಲಿ, ಅಷ್ಟು ಧರ್ಮಗಳಲ್ಲೂ ಸಹ ಥಿಯಾಸಫಿ ಹೇಳ್ಕೊಂಡು ಹೋಗಿರು. ಥಿಯಾಸಫಿನ ಬಿಟ್ಟು ಯಾವ ಧರ್ಮನೂ ಬಿಟ್ಟಿಲ್ಲ, ಹೇಳಿಲ್ಲ. ಇವತ್ತು ಮತಾಂಧರು ಅಂದ್ರೆ ನಮ್ದೇ ಶ್ರೇಷ್ಠ, ನಮ್ದೇ ಇನ್ನೊಬ್ರದ್ದು ಕನಿಷ್ಠ ಅಂತ ಹೋಗಿ ನಾವು ಹಾಳಾಗಿರ್ತಾರೆ. ಎಲ್ಲ ಮನುಷ್ಯರು ನಮ್ದು ಈಶ್ವರನ ಒಂದು ದೈವಿಕ ಗುಣವನ್ನು ಬೆಳೆಸ್ಕೊಳ್ತಕ್ಕಂಥ ಎಲ್ಲರಿಗೂ ಇದೆ ಡಿವೈನ್ ಪ್ಲಾನ್. ಈಶ್ವರನ ಒಂದು ಏನ್ ಪ್ಲಾನ್ ಅಲ್ಲೇ ಹೋಗ್ಬೇಕು, ಯೋಜನೆಯಲ್ಲೇ ಹೋಗ್ಬೇಕು. ಎಲ್ಲಿಂದೆಲ್ಲಾದ್ರೂ ಈಶ್ವರನ ಯೋಜನೆ ಇದ್ದೇ ಇದೆ, ಇಲ್ಲ ಅಂತ ಹೇಳಲ್ಲ. ಆ ಯೋಜನೆ ಅಡಿಯಲ್ಲೇ ಸಾಗ್ಬೇಕು. ನಮ್ ಈ ಪ್ರಪಂಚ ನಡಿಬೇಕಾದ್ರೆ ಅದರಲ್ಲಿ ಅದನ್ನ ನಾವು ನಡೀತಾ ಇದ್ದೇವೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತದೆ. ವಿರಾಮದ ನಿಜವಾದ ಮತ್ತು ರಚನಾತ್ಮಕ ಗುಣಗಳಂದ್ರೆ ಈ ನಾವು ವೃತ್ತಿಗಳಲ್ಲಿ ಸಂತೋಷ, ಅಭ್ಯಾಸವನ್ನು, ಸಭ್ಯತೆಯನ್ನು ಪಡಿಬೇಕಾದ್ರೆ ಆ ವೃತ್ತಿಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ ಮಾತ್ರ ಸಾಧ್ಯ. ಇಂದಿನ ಇವತ್ತಿನ ಪರಿಸ್ಥಿತಿಗಳನ್ನ ನೋಡ್ತೇವೆ. ಇಂದಿನ ವೃತ್ತಿ ಪತ್ರಿಕೆಗಳು, ಪುಸ್ತಕಗಳು, ರಂಗಭೂಮಿಗಳು, ಸಿನಿಮಾಗಳು ನಮ್ಮನ್ನು ನಿರ್ದಾಕ್ಷಿಣ್ಯವಾಗಿ ಇಂದ್ರಿಯ ಲೋಲೋಪತೆಗೆ, ಕಾಮ ಭಾವನೆ, ನಿರಂಕುಶತೆಗೆ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥದ್ದು ಒಂದು ದುರಾದೃಷ್ಟಕರ ಸಂಗತಿ ಅಂತಕ್ಕಂಥದನ್ನ ಅರುಣ್ ಹೇಳ್ತಾರೆ. ಅಂದ್ರೆ ಇವತ್ತು ಒಳ್ಳೇದು ಇದೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ದೃಶ್ಯ ಮಾಧ್ಯಮ ನೋಡ್ತೇವೆ, ಟಿವಿಗಳನ್ನ ನೋಡ್ತೇವೆ. ಈಗ ಒಳ್ಳೆ ವಿಚಾರಗಳು ಬೇಕಾದಷ್ಟು ಇರ್ತದೆ. ಜನಗಳು ಆ ನಿಟ್ಟಲ್ಲಿ ಕೇಳೋದಕ್ಕೆ ಹೋಗಲ್ಲ ಅಂದ್ಬಿಟ್ಟು ಜನಗಳಿಗೆ ಏನ್ ಇಷ್ಟ ಇರುತ್ತೆ ಆ ಕಡೆ ಹೋಗ್ತಾರೆ. ಈಗ ದರ್ಶನ್ ಅವನು ಒಳ್ಳೆ ಕೆಲಸ ಮಾಡಿದ್ದಾನ, ಯಾರೂ ಒಪ್ಪಲ್ಲ. ಅವ್ನು ಮಾಡಿರ್ತಕ್ಕಂಥ ಕೆಲಸ ದಿನ ಬೆಳಗರಿದ್ದು ಅಂದ್ರೆ ಅವ್ನ್ ಕೋಲ್ಡ್ ಹೋಗಿ ಈಚೆ ಬರೋವರೆಗೂ ಅದನ್ನೇ ರಿಲೇ ಮಾಡ್ತಾನೆ ಅಂತ. ಆದ್ರೆ ಏನು ಪ್ರಯೋಜನ? ಆದ್ರೆ ಅದಕ್ಕಂತ ಒಳ್ಳೊಳ್ಳೆ ವಿಚಾರಗಳು ಬೇಕಾದಷ್ಟು ಇದೆ. ಈಗ ಬಹಳಷ್ಟು ವಿಚಾರಗಳು ದೇಶದಲ್ಲಿ ನಡೀತಾ ಇದೆ. ಅಂತ ವಿಚಾರಗಳನ್ನ ಹೇಳಿ ತಿಳುವಳಿಕೆ ಕೊಡಿ ಅಂತಕ್ಕಂಥದ್ದು. ನಮ್ಮ ಜನಗಳು ಸಹ ಆ ಮಟ್ಟಿಗೆ ಮನಸ್ಸು ಸೋತು ಹೋಗ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾಗತಕ್ಕಂಥ ಅಂಶ ಇದೆ. ನಾವು ಬದುಕಬೇಕು ಮತ್ತು ಜನರು ಏನನ್ನು ಬಯಸುತ್ತಾರೋ ಅದನ್ನು ನಾವು ಕೊಡಬೇಕು ಎಂದು ಕೆಲವು ಸಂದರ್ಭಗಳಲ್ಲಿ ಹೋಗ್ಬಿಟ್ಟಿದೆ. ನಾವು ಬದುಕಬೇಕು, ಹೆಂಗಾರು ಬದುಕಬೇಕು. ಜನ ಏನ್ ಕೇಳಿದ್ರೆ ಅದನ್ನ ಕೊಡೋಣ, ಅದ್ರ ಜನಕ್ಕೆ ಏನ್ ಬೇಕೋ ಅದನ್ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನೋವಿನ ಸಂಗತಿ. ಈ ಅರಂಡೆಲ್ಲರು ಜನ ಏನ್ ಕೇಳ್ತಾರೆ ಅದನ್ನ ಕೊಡಕ್ ಹೋಗ್ಬೇಡಿ, ಜನಕ್ಕೆ ಏನ್ ಬೇಕೋ ಅದನ್ನ ಕೊಡಿ.
ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂಶ. ಥಿಯಾಸಫಿಲಿ ಏನ್ ಹೇಳ್ತದೆ ಅಂತ ವಿಚಾರ ಎಲ್ಲಾ ಧರ್ಮಗಳಲ್ಲಿದೆ, ಅದನ್ನು ಕೊಡಿ. ಮನುಷ್ಯ ಯಾವ ರೀತಿ ಬದುಕಬೇಕು ಅಂತ ತಿಳಿಸಿ, ಯಾವ ರೀತಿ ವೃತ್ತಿಗಳನ್ನು ನಡ್ಕೊಂಡು ಹೋಗ್ಬೇಕು ಅಂತ ತಿಳಿಸಿ, ವಿರಾಮ ಕಾಲದಲ್ಲಿ ಯಾವ ರೀತಿ ಇರ್ಬೇಕು ಅಂತಕ್ಕಂತ ತಿಳಿಸಿ, ಅದನ್ನ ಮಾಡಿ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥ ವಿಚಾರನ ಅರುಣ್ ಅವರು ಬಹಳಷ್ಟು ಪ್ರಯತ್ನ ಮಾಡಿ ಸ್ವಾರ್ಥ ಪರ ಉದ್ದೇಶ ಹೊಂದಿರುವ ಹಲವಾರು ಪತ್ರಿಕೆಗಳು, ದೃಶ್ಯ ಮಾಧ್ಯಮಗಳು, ರಂಗಭೂಮಿ, ಸಿನಿಮಾಗಳು ಮಾನವೀಯತೆಗೆ ಅಗೌರವ ತರುವ ನೀಚ ಇಂದ್ರಿಯಗಳನ್ನು ಪ್ರಚೋದಿಸುವ ಕಾರ್ಯದಲ್ಲಿ ಈ ಸರಿ ಕೆಲವರು ನೋಡಿದೆ. ಒಳ್ಳೆ ಪತ್ರಿಕೆಗಳಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇವತ್ತು ಬಹುತೇಕ ಇವತ್ತು ಜನ ಏನ್ ನಿರೀಕ್ಷೆ ಮಾಡ್ತಾರೆ ಅದಕ್ಕೆ ಕೊಡಕ್ ಹೋಗ್ಬಿಡ್ರಿ. ಜನ ಏನು ಯಾವ ರೀತಿ ಇರ್ಬೇಕು ಅದನ್ನ ಕೊಡಿ ಅಂತಕ್ಕಂಥ ವಿಚಾರಗಳನ್ನ ಹೇಳ್ತಕ್ಕಂಥ ಇದನ್ನ ನಾವು ನೋಡ್ತಾ ಇದ್ದೇವೆ ಅಂತಕ್ಕದನ್ನ ಅರುಣ್ ರವರು ಆಗ್ಲೇನೆ ಅವರು 3ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ವಿರಾಮವನ್ನ ರಚನಾತ್ಮಕ ಮತ್ತು ಸಂತೋಷದಾಯಕಗೊಳಿಸ್ತಕ್ಕಂಥದ್ದು ಮತ್ತು ಜೀವನದಲ್ಲಿ ನಮ್ಮನ್ನು ನಿದ್ರೆಯಿಂದ ಎಚ್ಚರಗೊಳಿಸುವ ಕ್ರಿಯೆಗಳು ಶಿಕ್ಷಣದ ಮೂಲ ಉದ್ದೇಶಗಳು ಅಂತಕ್ಕಂಥದ್ದನ್ನ ಹೇಳ್ತಾರೆ. ವಿರಾಮವು ಅನುಗ್ರಹ, ಸರಳತೆ, ಆಹಾರ ಮತ್ತು ಅಭ್ಯಾಸಗಳಲ್ಲಿ ಕ್ರಮಬದ್ಧತೆ, ದೇಹದಾಢ್ಯ ಹೊಂದುವ ಉದ್ದೇಶವನ್ನ ಹೊಂದಿರತಕ್ಕಂಥದ್ದು ಅಂತಕ್ಕಂಥ ತಿಳಿಸ್ತದೆ. ಇಲ್ಲಿ ಮತ್ತೆ ಮುಂದುವರ್ಕೊಂಡು ಹೋಗ್ತಾ ಸುಂದರವಾದದ ಬಗ್ಗೆ ಮೆಚ್ಚುಗೆ, ಆಕಾಂಕ್ಷೆಗಳಲ್ಲಿ ಸಂತೋಷ, ಸೇವೆಯಲ್ಲಿ ಆನಂದ, ಔದಾರ್ಯತೆಯಲ್ಲಿ ಹರ್ಷ, ರಚನಾತ್ಮಕ ಶಕ್ತಿಗಳಲ್ಲಿ ಗೌರವ, ದುರ್ಬಲರು ಮತ್ತು ಅಜ್ಞಾನಿಗಳಲ್ಲಿ ಅನುಕಂಪ, ಇಂತಹ ಉದ್ದೇಶಗಳಿಗಾಗಿ ವಿರಾಮವನ್ನ ನಾವು ಸಮರ್ಪಿಸಬೇಕು ಅಂತಕ್ಕಂಥದನ್ನ ಇಲ್ಲಿ ಅರುಣ್ ರವರು ತಿಳಿಸ್ತಾರೆ. ನಮ್ಮಲ್ಲಿರುವ ವ್ಯಕ್ತಿತ್ವವನ್ನ ಉನ್ನತಕ್ಕೇರಿಸ್ತಕ್ಕಂಥದ್ದು, ಅದರಲ್ಲಿ ಮೌನ ಮತ್ತು ಶಕ್ತಿಗಳನ್ನು ತಿಳಿದುಕೊಳ್ಳಲು ವಿರಾಮವನ್ನು ಉಪಯೋಗಿಸ್ಕೊಳ್ಬೇಕು. ನಾವು ವಿರಾಮ ಕಾಲದಲ್ಲಿ ಏನೇನ್ ಮಾಡ್ತೀವಿ ಅಲ್ಲಿ ಅದನ್ನ ಅದ್ರ ಕಡೆನೂ ಸಹ ನಾವು ವೃತ್ತಿಗಳಿದ್ದಾಗ ಆಗಿರ್ಬೇಕು, ವಿರಾಮ ವೃತ್ತಿ ಇಲ್ದಿದ್ದಾಗ ಯಾವ ರೀತಿ ಇರ್ಬೇಕು ಅಂತಕ್ಕಂಥ ವಿಚಾರಗಳನ್ನ ತಿಳಿದು, ನಮ್ಮ ವ್ಯವಹಾರಗಳು ಜೀವನದ ದೇಹವಾಗಿದ್ರೆ ನಮ್ಮ ವ್ಯವಹಾರಗಳು ಬಹಳ ಅತ್ಯವಶ್ಯಕತೆ ಇದೆ. ಇವತ್ತು ನಮ್ಮ ಬದುಕು ತಗೊಂಡೋಗ್ಬೇಕು ಅಂದ್ರೆ ಮಾಡ್ಲೇಬೇಕು. ಆ ನಮ್ಮ ವ್ಯವಹಾರಗಳು ಜೀವನದ ದೇಹವಾಗಿದ್ದರೆ ವಿರಾಮವು ಅದರ ಆತ್ಮವಾಗಿರ್ಬೇಕು. ಅಲ್ಲದೆ ದೇಹ ಮತ್ತು ಆತ್ಮಗಳು ನಿಜವಾಗಿಯೂ ಒಂದೇ ಎಂದು ಥಿಯಾಸಫಿಯು ತಿಳಿಸುತ್ತದೆ. ದೇಹವು ಆತ್ಮದ ಕನ್ನಡಿಯಾಗಿದ್ದು ಮತ್ತು ಆತ್ಮವು ದೇಹದ ದೈವತ್ವವಾಗಿದೆ ಅಂತಕ್ಕಂಥದ್ದು. ಅಂದ್ರೆ ನಾವು ಯಾವ ರೀತಿಯಲ್ಲಿ ನಾವು ಸಾಧಬೇಕು, ನಮ್ಮ ವೃತ್ತಿಯನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು, ನಿನ್ನ ವ್ಯವಹಾರ ಮತ್ತು ನಿನ್ನ ವಿರಾಮವನ್ನು ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ವಿಚಾರಗಳನ್ನ ಇಲ್ಲಿ ಅರುಣ್ ರವರು ತಿಳಿಸಿರ್ತಕ್ಕಂಥ ಒಂದು ಗ್ರಂಥ, ಬಹಳ ಚೆನ್ನಾಗಿರೋಂತಕ್ಕಂಥ ಗ್ರಂಥ. ಇದರಲ್ಲಿ ಬಹಳಷ್ಟು ವಿಚಾರಗಳಿದೆ, ಅದನ್ನ ಅಧ್ಯಯನವನ್ನ ಮಾಡಿದಾಗ ನಮ್ಗೆ ತಿಳಿಸ್ತದೆ. ಈ ವಿಚಾರಗಳನ್ನ ತಿಳ್ಕೊಂಡಾಗ ನಾವು ಎಷ್ಟೋ ಗೋಷ್ಠಿಗಳನ್ನು ನೋಡ್ತೇವೆ. ಮೊನ್ನೆ ಒಂದು ಆರ್ಟಿಕಲ್ ನೋಡ್ತಿದ್ದೆ, ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಏನೇನು ಹೇಳ್ಬೇಕು ಎಲ್ಲ ಹೇಳಾಗಿದೆ, ಎಲ್ಲ ಧರ್ಮಗಳು ಹೇಳಾಗಿದೆ. ಹಿಂದೂ ಇರ್ಬೋದು, ಮುಸಲ್ಮಾನರು, ಕ್ರಿಶ್ಚಿಯನ್, ಎಲ್ಲ ಥಿಯಾಸಫಿನೂ ಹೇಳಾಗಿದೆ. ಮತ್ತೆ ಏನಾಗಿದೆ? ಅನುಷ್ಠಾನ ಇಲ್ಲ, ಅನುಷ್ಠಾನ ಕೊರತೆ ಇದೆ. ಅನುಷ್ಠಾನ ಕಡೆ ಧಾವಿಸಿ ನೀವು ಈಗ ನೀವು 10 ನಿಮಿಷ ಓದಿದ್ರೆ 1 ಗಂಟೆ ಅದನ್ನ ವಿಮರ್ಶೆ ಮಾಡಿ ಅಂತಕ್ಕಂಥ ಬ್ಲಾವಟ್ಸ್ಕಿನ್ನವ್ರು ಹೇಳ್ತಾರೆ. ಅವ್ರು ಬ್ಲಾವಟ್ಸ್ಕಿನ್ ಬದುಕಿದ್ದು ಎಷ್ಟು ವರ್ಷ? ಕೇವಲ 61 ವರ್ಷ ಬದುಕಿದ್ದು. ಅವರ ಸಾಧನೆ ಅಗಾಧವಾದಂತ ಸಾಧನೆಗಳನ್ನ ಮಾಡಿ ಈ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಈ ಸಂಸ್ಥೆ ಯಾವುದೇ ಜಾತಿಗೆ ಸಂಬಂಧನ ಕೊಡ್ಲಿಲ್ಲ. ಎಲ್ಲಾ ಧರ್ಮಗಳನ್ನ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಏಕೈಕ ಒಂದು ಥಿಯಾಸಫಿ ಸಂಸ್ಥೆ ಇರ್ತಕ್ಕಂಥದ್ದು. ಈ ಒಂದು ಅಂಶವನ್ನ ನನಗೆ ನಿನ್ನ ವ್ಯವಹಾರ ಮತ್ತು ನಿನ್ನ ವಿರಾಮ ವಿಚಾರದ ಬಗ್ಗೆ ನನಗೆ ಅವಕಾಶವನ್ನ ಮಾಡಿಕೊಟ್ಟಂತಹ ಪ್ರೇಮಲೀಲಾ ಅವರಿಗೆ, ನಿರ್ದೇಶಕ ಪ್ರೇಮಲೀಲಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದ್ದು. ನಾನು ಎಷ್ಟರ ಮಟ್ಟಿಗೆ ಇದಕ್ಕೆ ನ್ಯಾಯ ಒದಗಿಸಿದ್ದೇನೋ ಅಂತಕ್ಕಂಥದ್ದನ್ನು ಪ್ರೇಮಲೀಲಾ ಅವರು ತಿಳಿಸ್ತಾರೆ. ಬಟ್ ನಾವು ಮಾಡ್ಬೇಕಾದ್ರೆ ಇಷ್ಟೇ, ಅನುಷ್ಠಾನ ಪರ ಇಂಪ್ಲಿಮೆಂಟೇಶನ್. ನಾವೆಲ್ಲಿವರೆಗೂ ಇಂಪ್ಲಿಮೆಂಟೇಶನ್ ಆಗುವುದಿಲ್ಲ, ಖಂಡಿತ ನಾವೇನು ಸಾಧನೆಯನ್ನು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಧನ್ಯವಾದಗಳು.